ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 30/4/2025 महावाक्य। मेटे बच्चे, बाप तुम्हें पुरुषोत्तम बनाने के लिए पढ़ा रहे हैं। तुम अभी कनिष्ठ से उत्तम पुरुष बनते हो। सबसे उत्तम है देवताएं। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ತಂದೆ ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡೋದಕ್ಕೋಸ್ಕರ ಓದಿಸ್ತಿದ್ದಾರೆ. ನೀವೀಗ ಕನಿಷ್ಠರಿಂದ ಉತ್ತಮ ಪುರುಷರಾಗ್ತೀರಾ. ಎಲ್ಲರಿಗಿಂತ ಉತ್ತಮರು ಅಂದರೆ ದೇವತೆಗಳು. ಪ್ರಶ್ನೆ, ಯಾ ತುಮ್ ಬಚ್ಚೆ ಕೌನ್ಸಿ ಮೇಹನತ್ ಕರ್ತೆ ಹೋ ಜೋ ಸತ್ಯುಗ್ ಮೇ ನೈ ಹೋಗಿ. ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಇಲ್ಲಿ ನೀವು ಮಕ್ಕಳು ಯಾವ ಪರಿಶ್ರಮ ಪಡ್ತೀರಾ, ಅದು ಸತ್ಯುಗದಲ್ಲಿ ಇರೋದಿಲ್ಲ. उत्तर, यहाँ देह सहित देह के सब संबंधों को भूल आत्माभिमानी हो शरीर छोड़ने में बहुत मेहनत करनी पड़ती है. ಬಾಬಾ ಹೇಳ್ತಾರೆ, ಇಲ್ಲಿ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ಆತ್ಮಾಭಿಮಾನಿಯಾಗಿ ಶರೀರ ಬಿಡೋದರಲ್ಲಿ ಬಹಳಷ್ಟು ಪರಿಶ್ರಮ ಪಡಬೇಕಾಗ್ತದೆ. ಸತ್ಯುಗ್ ಮೇ ಬಿನಾ ಮೇಹನತ್ ಬೇಟೆ ಬೇಟೆ ಶರೀರ ಚೋಡ್ದಂಗೆ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಪರಿಶ್ರಮ ಇಲ್ಲದೆ ಕುತ್ಕೊಂಡಲ್ಲಿನೇ ಶರೀರ ಬಿಟ್ಬಿಡ್ತೀರ. अभी यही मेहनत व अभ्यास करते हो कि हम आत्मा हैं, हमें इस पुरानी दुनिया पुराने शरीर को छोड़ना है. ಬಾಬಾ ಹೇಳ್ತಾರೆ, ಈಗ ಇದೇ ಪರಿಶ್ರಮ ಅಥವಾ ಅಭ್ಯಾಸವನ್ನು ಮಾಡ್ತೇವೆ, ನಾವು ಆತ್ಮಾಗಿದ್ದೇವೆ ಅನ್ನೋದು. ನಾವು ಈ ಹಳೆಯ ಜಗತ್ತು ಹಳೆಯ ಶರೀರವನ್ನು ಬಿಡಬೇಕು. ನಯಾ ಲೇನಾ ಹೇ, ಹೊಸದು ತಗೊಳ್ಬೇಕಾಗಿದೆ. ಸತ್ಯುಗ್ ಮೇ ಇಸ್ ಅಭ್ಯಾಸ ಕಿ ಜರೂರತ್ ನೈ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಈ ಅಭ್ಯಾಸದ ಅವಶ್ಯಕತೆ ಇರೋದಿಲ್ಲ. ಗೀತ್, दूर देश का रहने वाला आया पराया देश में. दूर ದೇಶದಲ್ಲಿರುವಂಥವರು ಬಂದರು ಬೇರೆಯವರ ದೇಶದಲ್ಲಿ. ओम शांति. मीठे मीठे रूहानी बच्चे जानते हैं कि फिर से यानी कल्प कल्प के बाद. ಮಧುರಾತ್ಮಿಕ ಮಕ್ಕಳು ತಿಳ್ಕೊಂಡಿದ್ದೇವೆ, ಮತ್ತೆ ಅಂದರೆ ಕಲ್ಪ ಕಲ್ಪದ ನಂತರ. इसको कहा जाता है फिर से दूर देश का रहने वाला आए है पराये देश. ಬಾಬಾ ಹೇಳ್ತಿದ್ದಾರೆ, ಇದಕ್ಕೆ ಹೇಳಲಾಗ್ತದೆ, ಮತ್ತು ದೂರ ದೇಶದಲ್ಲಿರುವಂಥವ್ರು ಅಂದರೆ ಬಂದರು ಬೇರೆಯವ್ರ ದೇಶದಲ್ಲಿ. ಯह सिर्फ उस एक के लिए ही गायन है, उनको ही सब याद करते हैं, वह ವಿಚಿತ್ರ. ಬಾಬಾ ಹೇಳ್ತಾರೆ, ಅದು ಕೇವಲ ಅವರೊಬ್ಬರಿಗೋಸ್ಕರನೇ ಹೇಳಲಾಗ್ತದೆ, ಅವರನ್ನು ಎಲ್ಲರೂ ಕೂಡ ನೆನಪು ಮಾಡ್ತಾರೆ, ಯಾಕೆಂದರೆ ಅವರು ವಿಚಿತ್ರ ಆಗಿದ್ದಾರೆ. ಉನ್ಕಾ ಕೊಯ್ ಚಿತ್ರ ನಹಿ, ಬ್ರಹ್ಮ ವಿಷ್ಣು ಶಂಕರ್ ಕೋ ದೇವತಾ ಕಹಾ ಜಾತಾ ಹೈ. ಬಾಬಾ ಹೇಳ್ತಾರೆ, ಆ ತಂದೆಗೆ ಯಾವುದೇ ಚಿತ್ರ ಇಲ್ಲ, ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆಗಳು ಅಂತ ಹೇಳಲಾಗ್ತದೆ. ಶಿವ ಭಗವಾನ್ ವಾಚ್ ಕಹ ಜಾತಾ ಹೇ, ವಹ ರಹತೆ ಹೇ ಪರಂಧಾಮೆ. ಬಾಬಾ ಹೇಳ್ತಾರೆ, ಶಿವ ಭಗವಾನ್ ವಾಚ್ ಅಂತ ಹೇಳಲಾಗ್ತದೆ, ಅವರಿರ್ತಾರೆ ಪರಂಧಾಮದಲ್ಲಿ. ಉನ್ಕೋ ಸುಖಧಾಮಿ ಕವಿ ಬುಲಾತೆ ನಹಿ, ದುಃಖಧಾಮಿ ಹಿ ಬುಲಾತೆ ಹೇ. ಆ ತಂದೆಯನ್ನು ಯಾರೂ ಸುಖಧಾಮದಲ್ಲಿ ಕರೆಯೋದೇ ಇಲ್ಲ, ಕರೆಯೋದೆಲ್ಲ ದುಃಖಧಾಮದಲ್ಲಿನೇ. ವಹ ಆತೆ ಭಿ ಹೇ ಸಂಗಮ್ ಯುಗ್ ಪರ್, ಯಹ ತೋ ಬಚ್ಚೆ ಜಾನ್ತೆ ಹೇ. ಸತ್ಯುಗ್ ಮೇ ಸಾರೆ ವಿಶ್ವ ಪರ್ ತುಮ್ ಪುರುಷೋತ್ತಮ ರಹತೆ ಹೋ. ಬಾಬಾ ಹೇಳ್ತಾರೆ, ಬಾಬಾ ಬರೋದು ಕೂಡ ಸಂಗಮ ಯುಗದಲ್ಲಿ. ಇದು ಕೂಡ ಮಕ್ಕಳು ತಿಳ್ಕೊಂಡಿದ್ದೇವೆ, ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲಿ ನೀವೆಲ್ಲರೂ ಪುರುಷೋತ್ತಮರಾಗಿರ್ತೀರ. ಮಧ್ಯಮ ಕನಿಷ್ಠ ವಹ ನಹಿ ಹೋತೆ, ಉತ್ತಮತೆ ಉತ್ತಮ ಪುರುಷ ಯಹ ಶ್ರೀ ಲಕ್ಷ್ಮೀನಾರಾಯಣ ಹೇನ್. ಬಾಬಾ ಹೇಳ್ತಾರೆ, ಮಧ್ಯಮರಾಗಲಿ ಕನಿಷ್ಠರಾಗಲಿ ಅಲ್ಲಿರೋದಿಲ್ಲ. ಉತ್ತಮರಿಗಿಂತ ಉತ್ತಮ ಪುರುಷರು ಅಂದರೆ ಈ ಶ್ರೀ ಲಕ್ಷ್ಮೀ ನಾರಾಯಣರಾಗಿರ್ತಾರೆ. ಇನ್ನೊಂದು ಐಸಾ ಬನಾನೆ ವಾಲ ಶ್ರೀ ಶ್ರೀ ಶಿವಬಾಬಾ ಕಹೆಂಗೆ. ಇವರನ್ನು ಈ ರೀತಿ ಮಾಡಿದಂಥವರು ಕೂಡ ಶ್ರೀ ಶ್ರೀ ಶಿವಬಾಬಾ ಅಂತಲೇ ಹೇಳ್ತಾ ಇರ್ತಾನೆ. श्री श्री उस शिव बाबा को ही कहा जाता है. आजकल तो सन्यासी आदि भी अपने को श्री श्री कह देते हैं. ಬಾಬಾ ಹೇಳ್ತಾರೆ, ಆ್ಯಕ್ಚುಲಿ ಶ್ರೀ ಶ್ರೀ ಅನ್ನುವಂಥ ಒಂದು ಟೈಟಲ್ ಏನಿದೆ ಅದು ಶಿವಬಾಬನಿಗೆ. ಆದರೆ ಇವತ್ತಿನ ಸಮಯದಲ್ಲಿ ಸನ್ಯಾಸಿಗಳು ಕೂಡ ತಮ್ಮ ಮೇಲೆ ಶ್ರೀ ಶ್ರೀ ಅನ್ನೋ ಟೈಟಲ್ ಇಟ್ಕೊಳ್ತಾರೆ ಅಥವಾ ತಮಗೆ ಶ್ರೀ ಅಂತ ಹೇಳ್ಕೊಳ್ತಾರೆ. तो बाप ही आकर इस सृष्टि को पुरुषोत्तम बनाते हैं. सतयुग में सारे सृष्टि में उत्तम ते उत्तम पुरुष रहते हैं. ಆಮೇಲೆ ಶಿವಬಾಬಾ ಬಂದು ಇಡೀ ಸೃಷ್ಟಿಯನ್ನು ಪುರುಷೋತ್ತಮರನ್ನಾಗಿ ಅಥವಾ ಪುರುಷೋತ್ತಮ ಮಾಡ್ತಾರೆ. ಸತ್ಯುಗದಲ್ಲಿ ಇಡೀ ಸೃಷ್ಟಿಯಲ್ಲಿ ಉತ್ತಮರಿಗಿಂತ ಉತ್ತಮ ಪುರುಷರಿರ್ತಾರೆ. ಉತ್ತಮತೆ ಉತ್ತಮ ಅವ್ರ ಕನಿಷ್ಠ ಸೇ ಕನಿಷ್ಠ ಕಾ ಫರ್ಕ್ ಈ ಸಮಯ ತುಮ್ ಸಮಸ್ತೆ ಹೋ. ಬಾಬಾ ಹೇಳ್ತಾರೆ, ಎಲ್ಲರಿಗಿಂತ ಉತ್ತಮ ಮತ್ತು ಎಲ್ಲರಿಗಿಂತ ಕನಿಷ್ಠ ಎನ್ನುವಂಥ ವ್ಯತ್ಯಾಸವನ್ನು ಈ ಸಮಯದಲ್ಲಿ ನೀವು ಮಕ್ಕಳು ತಿಳ್ಕೊಳ್ತೀರ. कनिष्ठ मनुष्य अपनी नीचाई दिखाते हैं. अभी तुम समझते हम क्या थे और फिर से हम स्वर्गवासी पुरुषोत्तम बन रहे हैं. ಬಾಬಾ ಹೇಳ್ತಾರೆ, ಕನಿಷ್ಠ ಮನುಷ್ಯರು ತಮ್ಮ ಕೆಟ್ಟತನವನ್ನು ತೋರಿಸ್ತಾರೆ.
ಈಗ ನೀವು ತಿಳ್ಕೊಂಡಿದ್ದೀರಾ ನಾವೇನಿದ್ವಿ, ಈಗ ಮತ್ತೆ ನಾವು ಸ್ವರ್ಗವಾಸಿ ಪುರುಷೋತ್ತಮರಾಗ್ತಿದ್ದೇವೆ. ಯಹ ಹೈ ಹಿ ಸಂಗಮ್ ಯುಗ್, ತುಮಕೋ ಖಾತ್ರಿ ಹೇ ಕಿ ಯ ಪುರಾನಿ ದುನಿಯಾ ನೈ ಬನ್ನಿ ಹೇ. ಬಾಬಾ ಹೇಳ್ತಾರೆ ಇದು ಸಂಗಮ್ ಯುಗ, ನಮಗೆ ಗೊತ್ತಾಗಿದೆ, ನಮಗೆ ಗ್ಯಾರಂಟಿನೂ ಇದೆ ಇದು ಹಳೆ ಜಗತ್ತು ಹೊಸದಾಗ್ತದೆ ಅಂತ. ಪುರಾನಿ ಸೋ ನೈ, ನೈ ಸೋ ಪುರಾನಿ ಜರೂರ್ ಬಂತಿ ಹೇ. ನೈ ಕೋ ಸತ್ಯುಗ್, ಪುರಾನಿ ಕೋ ಕಲಿಯುಗ್ ಕಹಾ ಜಾತಾ ಹೇ. ಬಾಬಾ ಹೇಳ್ತಾರೆ ಹಳೇದಿದ್ದದ್ದು ಹೊಸದು, ಹೊಸದಿದ್ದದ್ದು ಮತ್ತು ಹಳೇದು ಅವಶ್ಯವಾಗಿ ಆಗ್ತದೆ. ಹೊಸದಕ್ಕೆ ಸತ್ಯುಗ, ಹಳೆಯದಕ್ಕೆ ಕಲಿಯುಗ ಅಂತ ಹೇಳಲಾಗ್ತದೆ. ಬಾಪ ಹಿ ಸಚ್ಚಾ ಸೋನಾ ಸಚ್ ಖಾನೇವಾಲ, ಶಿವಬಾಬನಿಗೆ ಚೊಕ್ಕ ಚಿನ್ನ ಅಂತ ಹೇಳಲಾಗ್ತದೆ, ಸತ್ಯ ಚಿನ್ನ, ಸತ್ಯ ಹೇಳುವಂಥವರು ಅಂತ. ಉನ್ಕೋ ಟ್ರುತ್ ಕಾತೆ ಹೇ, ಸಬ್ ಕುಚ್ ಸತ್ಯ ಬತಾತೆ ಹೇ. ಶಿವಬಾಬನಿಗೆ ಸತ್ಯ ಅಂತ ಹೇಳಲಾಗ್ತದೆ, ಯಾಕಂದರೆ ಶಿವಬಾಬ ಎಲ್ಲವನ್ನ ಸತ್ಯನೇ ಹೇಳ್ತಾರೆ. ये जो कहते ईश्वर सर्वव्यापी है ये झूठ है, अब बाप कहते झूठ न सुनो. ಈಗ ಕೆಲವರು ಹೇಳ್ತಾರೆ ಏನಂತ, ಈಶ್ವರ ಸರ್ವವ್ಯಾಪಿ. ಬಾಬಾ ಹೇಳ್ತಾರೆ ಇದು ಸುಳ್ಳು, ಈ ಸುಳ್ಳನ್ನು ನೀವು ಕೇಳಲಿಕ್ಕೆ ಹೋಗಬೇಡಿ ಅಂತ. ಹಿಯರ್ ನೋ ಇವಿಲ್, ಸಿ ನೋ ಇವಿಲ್, ಟಾಕ್ ನೋ ಇವಿಲ್, ಥಿಂಕ್ ನೋ ಇವಿಲ್. ರಾಜವಿದ್ಯಾ ಕಿ ಬಾತ್ ಅಲಗ್ ಹೇ. ಬಾಬಾ ಹೇಳ್ತಾರೆ ಕೆಟ್ಟದ್ದು ಕೇಳಬೇಡಿ, ನೋಡಬೇಡಿ, ಮಾತಾಡಬೇಡಿ, ವಿಚಾರನೂ ಮಾಡಬೇಡಿ ಅಂತ. ಮತ್ತು ರಾಜವಿದ್ಯೆ ಅನ್ನುವಂಥ ಮಾತೇ ಬೇರೆ ಅಂತಾರೆ ಬಾಬಾ. वह तो है ही अल्पकाल सुख के लिए, दूसरा जन्म लिए फिर नए सिर पढ़ना पड़े. ಬಾಬಾ ಹೇಳ್ತಾರೆ ಅದು ಅಲ್ಪ ಕಾಲದ ಸುಖಕ್ಕೋಸ್ಕರ ಇನ್ನೊಂದು ಜನ್ಮ ಪಡ್ಕೊಂಡು ಮತ್ತು ಹೊಸದಾಗಿ ಓದಬೇಕಾಗ್ತದೆ ಅಲ್ಲಿ. ವಹ ಅಲ್ಪಕಾಲ ಕಾ ಸುಖ ಯಹ 21 ಜನ್ಮ 21 ಪೀढ़ी के लिए. ಬಾಬಾ ಹೇಳ್ತಿದ್ದಾರೆ ಅಲ್ಲಿ ಅಲ್ಪ ಕಾಲದ ಸುಖ ಆದರೆ ಇಲ್ಲಿ 21 ಜನ್ಮ 21 ಪೀಳಿಗೆಗೋಸ್ಕರ. ಪೀढ़ी बुढ़ापे को कहा जाता है, वह कभी अकाल मृत्यु नहीं होता. ಒಂದು ಪೀಳಿಗೆ ಅಂತಂದರೆ ಬಾಬಾ ಹೇಳ್ತಿದ್ದಾರೆ ವಯಸ್ಸಾಗೋವರೆಗೂ ಹೇಳಲಾಗ್ತದೆ, ಅಲ್ಲಿ ಎಂದಿಗೂ ಕೂಡ ಅಕಾಲ ಮೃತ್ಯು ಆಗೋದಿಲ್ಲ. ಯಾತೋ ದೇಖೋ ಕೈಸೆ ಅಕಾಲ ಮೃತ್ಯು ಹೋತಿ रहती है, ज्ञान में भी मर जाते हैं. ಬಾಬಾ ಹೇಳ್ತಾರೆ ಇಲ್ಲಿ ನೋಡಿ ಹೇಗೆ ಅಕಾಲ ಮೃತ್ಯು ಆಗ್ತಾ ಇರ್ತದೆ, ಜ್ಞಾನದಲ್ಲಿಯೂ ಕೂಡ ಸತ್ತೋಗ್ಬಿಡ್ತಾರೆ. ತುಮ್ ಅಭಿ ಕಾಲ್ ಪರ್ ಜೀತ್ ಪಹನ್ ರಹೆ ಹೋ, ಜಾನ್ತೆ ಹೋ ಹೈ ಅಮರ್ ಲೋಕ್ ಯಹ ಮೃತ್ಯು ಲೋಕ್. ಬಾಬಾ ಹೇಳ್ತಾರೆ ನೀವೀಗ ಸಾವಿನ ಮೇಲೆ ಜಯ ಗಳಿಸ್ತಾ ಇದ್ದೀರಾ, ಅದು ಅಮರ ಲೋಕ ಆದರೆ ಇದು ಮೃತ್ಯು ಲೋಕ. वहाँ तो जब बूढ़े होते हैं तो साक्षात्कार होता है, हम यह शरीर छोड़ जाए बच्चा बनेंगे. ಬಾಬಾ ಹೇಳ್ತಾರೆ ಅಲ್ಲಿ ವಯಸ್ಸಾದಮೇಲೆ ಅವರಿಗೊಂದು ಸಾಕ್ಷಾತ್ಕಾರ ಆಗ್ತದೆ, ನಾವಿನ್ನು ಈ ಶರೀರ ಬಿಟ್ಟು ಮತ್ತೆ ಮಗುವಾಗಿ ಜನ್ಮ ತಗೊಳ್ತೇವೆ ಅಂತ. ಬುಡಪ್ಪ ಪೂರ ಹೋಗ ಅವ್ರ ಶರೀರ ಚೋಡ್ದಂಗೆ, ವಯಸ್ಸಾಯಿತು ಅಂತಂದರೆ ಶರೀರ ಬಿಟ್ಬಿಡ್ತಾರೆ. ನಯಾ ಶರೀರ ಮಿಲೆ तो अच्छा ही है ना, बैठे बैठे ಖುಷಿ ಸೆ ಶರೀರ छोड़ देते. ಬಾಬಾ ಹೇಳ್ತಾರೆ ಹೊಸ ಶರೀರ ಸಿಗ್ತದೆ ಅಂದರೆ ಒಳ್ಳೆಯದೇ ಅಲ್ವಾ, ಕುತ್ಕೊಂಡಲ್ಲಿನೇ ಖುಷಿಯಿಂದ ಶರೀರ ಬಿಟ್ಬಿಡ್ತಾರೆ. ಯಾತು ಉಸ್ ಅವಸ್ಥಾ ಮೇ ರಹತೆ ಶರೀರ ಚೋಡ್ನೆ ಲಿಯೇ ಮೆಹನತ್ ಲಗ್ತಿ ಹೈ. ಆದರೆ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಆ ಅವಸ್ಥೆಯಲ್ಲಿ ಇದ್ಕೊಂಡು ಶರೀರ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಹಾ ಕಿ ಮೆಹನತ್ ವಹಾ ಫಿರ್ ಕಾಮನ್ ಹೋ ಜಾತಿ ಹೈ. ಬಾಬಾ ಹೇಳ್ತಾರೆ ನಾವಿಲ್ಲಿ ಆ ರೂಪದ ಶರೀರ ಬಿಡಲಿಕ್ಕೆ ಇಲ್ಲಿ ನಾವು ಪರಿಶ್ರಮ ಪಡ್ತೇವೆ, ಪುರುಷಾರ್ಥ ಮಾಡ್ತೇವೆ. ಇಲ್ಲಿ ನಾವೇನು ಪುರುಷಾರ್ಥ ಮಾಡ್ತೀವೋ ಅಲ್ಲಿ ಅದು ಕಾಮನ್ ಆಗಿಬಿಡ್ತದೆ. ಯಹ ದೇಹ ಸಹಿತ ಜೋ ಕುಚ್ ಹೇ ಸಬ್ಕೋ ಭೂಲ್ ಜಾನಾ ಹೈ. ಬಾಬಾ ಹೇಳ್ತಾರೆ ಇಲ್ಲಿ ದೇಹ ಸಹಿತವಾಗಿ ಏನೆಲ್ಲ ಇದೆಯೋ ಎಲ್ಲನೂ ಮರಿಬೇಕಾಗ್ತದೆ. ಅಪ್ನೆ ಕೋ ಆತ್ಮ ಸಮಜ್ನಾ ಹೇ, ಇಸ್ ಪುರಾನಿ ದುನಿಯಾಕ್ಕೋ ಚೋಡ್ನಾ ಹೇ. ಬಾಬಾ ಹೇಳ್ತಾರೆ ನಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಬೇಕು, ಈ ಹಳೆ ಜಗತ್ತನ್ನು ಬಿಡಬೇಕು, ನಯಾ ಶರೀರ ಲೇನಾ ಹೇ. ಆತ್ಮ ಸತೋ ಪ್ರಧಾನ್ ಥಿ ತೋ ಸುಂದರ್ ಶರೀರ ಮಿಲ, ಹೊಸ ಶರೀರ ಪಡಿಬೇಕು. ಬಾಬಾ ಹೇಳ್ತಾರೆ ಆತ್ಮ ಸತೋ ಪ್ರಧಾನವಾಗಿತ್ತು, ಆವಾಗ ಶರೀರನೂ ಸುಂದರವಾದದ್ದೇ ಸಿಕ್ಕಿತ್ತು ತಾನೆ. ಫಿರ್ ಕಾಮ್ ಚಿತಾ ಪರ್ बैठने से ಕಾಲೆ ತಮೋ ಪ್ರಧಾನ್ ಹೋ ಗಯೆ ತೋ ಶರೀರ ಭಿ ಸಂವರ ಮಿಲ್ತಾ ಹೈ. ಬಾಬಾ ಹೇಳ್ತಾರೆ ಕಾಮಚಿತೆಯ ಮೇಲೆ ಇರೋದ್ರಿಂದ ಶರೀರನೂ ಕೂಡ ತಮೋ ಪ್ರಧಾನ ಆಯಿತು, ಜೊತೆಗೆ ಕಪ್ಪಾಗಿಬಿಡ್ತು ಅಂತಾರೆ ಬಾಬಾ. ಸುಂದರ್ ಸೆ ಶ್ಯಾಮ್ ಬನ್ ಗಯೆ, ಸುಂದರ ಇದ್ದಂಥವ್ರು ನಾವೆಲ್ಲ ಕಪ್ಪಾಗಿಬಿಟ್ವಿ. ಕೃಷ್ಣ ಕಾ ನಾಮ್ ತೋ ಕೃಷ್ಣೀ ಹೇ, ಫಿರ್ ಇನ್ಕೋ ಶ್ಯಾಮ್ ಸುಂದರ್ ಕ್ಯೂ ಕಾತೆ ಹೇ. ಬಾಬಾ ಹೇಳ್ತಾರೆ ಕೃಷ್ಣನ ಹೆಸರು ಕೃಷ್ಣನೇ ತಾನೆ, ಆದರೆ ಅವನಿಗೆ ಶ್ಯಾಮ ಸುಂದರ ಅಂತ ಯಾಕೆ ಹೇಳ್ತಾರೆ ಅಂತ ಕೇಳ್ತಾರೆ ಬಾಬಾ. ಚಿತ್ರ ಮೇ ಬಿ ಕೃಷ್ಣ ಕಾ ಚಿತ್ರ ಸಾವರ ಬನಾದಿಯ, ಚಿತ್ರದಲ್ಲಿಯೂ ಕೂಡ ಕೃಷ್ಣನನ್ನು ಕಪ್ಪು ತೋರಿಸಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಪರಂತು ಅರ್ಥ ನೈ ಸಮಸ್ತೆ, ಕೃಷ್ಣನೇನೋ ಹಾಕಿ ತೋರಿಸಿದ್ರು, ಆದರೆ ಅದರ ಅರ್ಥವನ್ನು ಯಾರು ಕೂಡ ತಿಳ್ಕೊಳ್ಳಿಲ್ಲ. ಅಭಿ ತುಮ್ ಸಮಸ್ತೆ ಹೋ ಸತೋ ಪ್ರಧಾನತೆ ತೋ ಸುಂದರತೆ. ಈಗ ನಾವು ಮಕ್ಕಳು ತಿಳ್ಕೊಂಡ್ವಿ, ಸತೋ ಪ್ರಧಾನ ಇದ್ದಂಥವರು ನಾವೆಲ್ಲ ಸುಂದರ ಇದ್ವಿ,
ಅಭಿ ತಮೋಪ್ರಧಾನ್ ಶ್ಯಾಮ್ ಬನೆ. ಬಾಬಾ ಹೇಳ್ತಾರೆ ಈಗ ನಾವೆಲ್ಲ ತಮೋಪ್ರಧಾನ ಕಪ್ಪಾಗ್ಬಿಟ್ವಿ. ಸತೋಪ್ರಧಾನ್ ಕೋ ಪುರುಷೋತ್ತಮ ಕಹೆಂಗೆ, ತಮೋಪ್ರಧಾನ್ ಕೋ ಕನಿಷ್ಠ ಕಹೆಂಗೆ. ಬಾಬಾ ಹೇಳ್ತಾರೆ ಸತೋಪ್ರಧಾನ ಇದ್ದಾಗ ಪುರುಷೋತ್ತಮರು ಅಂತ ಹೇಳಲಾಗ್ತದೆ, ತಮೋಪ್ರಧಾನತೆಗೆ ಕನಿಷ್ಠ ಅಂತ ಹೇಳಲಾಗ್ತದೆ. ಬಾಪ್ ತೋ ಯವರ್ ಪ್ಯೂರ್ ಹೇ ವ ಆತೆ ಹೇ ಹಸೀನ್ ಬನಾನೆ. ಇನ್ನು ತಂದೆಯಂತೂ ಯವರ್ ಪವಿತ್ರ, ಯವರ್ ಪ್ಯೂರ್. ಇನ್ನು ಅವ್ರು ಬರೋದು ಕೂಡ ನಮ್ಮನ್ನು ಸುಂದರರನ್ನಾಗಿ ಮಾಡೋದಕ್ಕೋಸ್ಕರ. ಮುಸಾಫಿರ್ ಹೈ ನ, ಕಲ್ಪ ಕಲ್ಪ ಆತೆ ಹೇ, ನೈ ತೋ ಪುರಾನಿ ದುನಿಯಾ ಕೋ ನಯಾ ಕೌನ್ ಬನಾಯೆಂಗೆ. ಶುಭಾಬ ಪ್ರಯಾಣಿಕ, ಅಕಸ್ಮಾತ್ ಕಲ್ಪ ಕಲ್ಪಕ್ಕೂ ಶುಭಾಬ ಬರೆದಿದ್ರೆ ನಮ್ಮನ್ನೆಲ್ಲ ಸುಂದರ ಮಾಡೋರು ಯಾರು, ಅಥವಾ ಈ ಹಳೆ ಜಗತ್ತನ್ನು ಹೊಸತನ್ನಾಗಿ ಮಾಡುವಂಥವ್ರು ಯಾರು. ಯ ತೋ ಪತಿ ಚೀಚಿ ದುನಿಯಾ ಹೇ, ಇನ್ ಬಾತೋಂಕು ದುನಿಯಾ ಮೇ ಕೊಯ್ ನೈ ಜಾನ್ತೆ. ಬಾಬಾ ಹೇಳ್ತಾರೆ ಇದಂತೂ ಪತಿತ ಚೀಚಿ ಜಗತ್ತಾಗಿದೆ, ಈ ಮಾತನ್ನು ಜಗತ್ತಿನಲ್ಲಿ ಯಾರೂ ಕೂಡ ತಿಳ್ಕೊಂಡಿಲ್ಲ. ಅಬ್ ತುಮ್ ಜಾನ್ತೆ ಹೋ ಬಾಪ್ ಹಮ್ಕೋ ಪುರುಷೋತ್ತಮ ಬನಾನೆ ಕೆ ಲಿಯೆ ಪಡಾ ರಹೆ ಹೇ. ಈಗ ನಾವು ಮಕ್ಕಳು ತಿಳ್ಕೊಂಡಿದೆ ಶುಭಾಬ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡೋದಕ್ಕೋಸ್ಕರ ಓದಿಸ್ತಿದ್ದಾರೆ. ಫಿರ್ಸೆ ದೇವತಾ ಬನ್ನೆ ಕೆ ಲಿಯೆ ಹಮ್ ಸೋ ಬ್ರಾಹ್ಮಣ ಬನೆ ಹೇ, ತುಮ್ ಹೋ ಸಂಗಮಯುಗಿ ಬ್ರಾಹ್ಮಣ. ಮತ್ತೆ ದೇವತೆ ಆಗೋದಕ್ಕೋಸ್ಕರ ನಾವೀಗ ಬ್ರಾಹ್ಮಣರಾಗಿದ್ದೇವೆ, ನೀವಾಗಿದ್ದೀರಿ ಸಂಗಮಯುಗಿ ಬ್ರಾಹ್ಮಣರು ಅಂತಾರೆ ಬಾಬಾ. दुनिया ये नहीं जानती कि अब संगम युग है. शास्त्रों में लाखों वर्ष कल्प की आयु लिख दी है, तो समझते कलयुग तो अभी बच्चा है. ಜಗತ್ತು ಇದಂತೂ ತಿಳ್ಕೊಂಡಿಲ್ಲ, ಈಗ ಇದು ಸಂಗಮಯುಗವಾಗಿದೆ ಅಂತ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಕಲ್ಪದ ಆಯುಷ್ಯವನ್ನು ಬರೆದಿದ್ದಾರೆ, ಆದರೆ ತಿಳ್ಕೊಳ್ತಾರೆ ಕಲಿಯುಗ ಇನ್ನೂ ಮಗುವಾಗಿದೆ ಅಂತ ಹೇಳ್ತಾರೆ ಹೊರತು ಕಲಿಯುಗ ಮುದಿಯಾಗಿದೆ ಅಂತ ಅವರು ಹೇಳೋದಿಲ್ಲ. ಅಭಿ ತುಮ್ ದಿಲ್ ಮೇ ಸಮಜ್ತೆ ಹೋ ಹಮ್ ಯಹಾ ಆಯೆ ಹೇ ಉತ್ತಮ್ ತೇ ಉತ್ತಮ್, ಕಲಿಯುಗಿ ಪತಿ ಸೆ ಸತ್ಯುಗಿ ಪಾವನ್, ಮನುಷ್ಯ ಸೆ ದೇವತಾ ಬನ್ನೇಲಿ. ಬಾಬಾ ಹೇಳ್ತಾರೆ ಈಗ ನೀವು ಮನಸ್ಸಿನಲ್ಲಿ ತಿಳ್ಕೊಂಡಿದ್ದೀರಾ ನಾವಿಲ್ಲಿ ಬಂದಿರೋದೇ ಉತ್ತಮರಿಗಿಂತ ಉತ್ತಮ, ಕಲಿಯುಗಿ ಪತಿತರಿಂದ ಸತ್ಯುಗಿ ಪಾವನ, ಮನುಷ್ಯರಿಂದ ದೇವತೆ ಆಗೋದಕ್ಕೋಸ್ಕರ. ಗ್ರಂಥ ಮೇ ಬಿ ಮಹಿಮಾ ಹೇ ಮೂತ್ ಪಲಿತಿ ಕಪ್ಪಡ್ದ ಹೊಯ್, ಅಂದರೆ ಮೂತ್ರಕ್ಕೆ ಸಮಾನಾಗಿರುವಂಥ ಬಟ್ಟೆ ಈ ಶರೀರ, ಇದನ್ನು ಸ್ವಚ್ಛ ಮಾಡಲಿಕ್ಕೆ. ಪರಂತು ಗ್ರಂಥ ಪಡ್ನೆ ವಾಲೆ ಬಿ ಅರ್ಥ ನೈ ಸಮಸ್ತೆ. ಆದರೆ ಬಾಬಾ ಹೇಳ್ತಾರೆ ಆ ಗ್ರಂಥವನ್ನು ಓದುವಂಥವರು ಕೂಡ ಇದರ ಅರ್ಥವನ್ನು ತಿಳ್ಕೊಂಡಿಲ್ಲ. ಈ समय तो बाप आकर सारी दुनिया के मनुष्य मात्र को साफ करते हैं, तुम उस बाप के सामने बैठे हो. ಶಿವಬಾಬಾ ಈ ಸಮಯದಲ್ಲಿ ಬಂದು ಇಡೀ ಜಗತ್ತಿನ ಮನುಷ್ಯ ಮಾತ್ರರನ್ನು ಸ್ವಚ್ಛ ಮಾಡ್ತಾರೆ. ಈಗ ಪರಮಾತ್ಮ ಸ್ವಚ್ಛ ಮಾಡ್ತಾರೆ ಅಂದಾಗ ನಾವೆಲ್ಲರೂ ಆ ತಂದೆ ಎದುರುಗಡೆ ಕೂತ್ಕೊಂಡಿದ್ದೇವೆ. बाप ही बच्चों को समझाते हैं, या रचता और रचना की नॉलेज और कोई जानते ही नहीं. ತಂದೆನೇ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಈ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಯಾರೂ ಕೂಡ ತಿಳ್ಕೊಂಡೇ ಇಲ್ಲ. ಬಾಪಿ ಜ್ಞಾನ ಕಾ ಸಾಗರ್ ಹೇ, ವಸತ್ ಹೇ, ಚೈತನ್ಯ ಹೇ, ಅಮರ್ ಹೇ. ತಂದೆನೇ ಜ್ಞಾನದ ಸಾಗರ ಆಗಿದ್ದಾರೆ, ಶಿವಬಾಬಾ ಸತ್ಯ, ಚೈತನ್ಯ, ಅಮರ್ ಆಗಿದ್ದಾರೆ. ಪುನರ್ಜನ್ಮ ರಹಿತ ಹೇ, ಶಾಂತಿ ಕಾ ಸಾಗರ್, ಸುಖ ಕಾ ಸಾಗರ್, ಪವಿತ್ರತಾ ಕಾ ಸಾಗರ್ ಹೇ. ಶಿವಬಾಬಾ ಪುನರ್ಜನ್ಮ ರಹಿತ ಆಗಿದ್ದಾರೆ, ಶಾಂತಿಯ ಸಾಗರ, ಸುಖದ ಸಾಗರ, ಪವಿತ್ರತೆಯ ಸಾಗರ. उनको ही बुलाते कि आकर यह वर्षा दो, तुमको अभी बाप 21 जन्मों के लिए वर्षा दे रहे हैं. ಆ ತಂದೆಗೇ ಕರೀತಾರೆ ಬಂದು ನೀನು ಆಸ್ತಿ ಕೊಡು ಅಂತ. ನಮಗೆ ಈಗ 21 ಜನ್ಮಗಳಿಗೋಸ್ಕರ ಬಾಬಾ ಆಸ್ತಿ ಕೊಡ್ತಿದ್ದಾರೆ. ಯಹ ಅವಿನಾಶಿ ಪಡಾಯಿ, ಪಡಾನೆ ವಾಲಾ ಬಿ ಅವಿನಾಶಿ ಬಾಪ್ ಹೇ. ಇದು ಅವಿನಾಶಿಯಾದ ಶಿಕ್ಷಣ, ಓದಿಸುವಂಥವರು ಕೂಡ ಅವಿನಾಶಿಯಾಗಿರುವಂಥ ತಂದೆ. आधा कल्प तुम राज्य पाते हो, फिर रावण राज्य होता है. ಅರ್ಧ ಕಲ್ಪ ನೀವು ರಾಜ್ಯ ಪಡ್ಕೊಳ್ತೀರಾ, ನಂತರ ರಾವಣ ರಾಜ್ಯ ಬರ್ತದೆ. ಆಧಾ ಕಲ್ಪ ರಾಮರಾಜ್, ಆಧಾ ಕಲ್ಪ ರಾವಣ ರಾಜ್ಯ. ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ರಾಮರಾಜ್ಯ ಆದರೆ ಅರ್ಧ ಕಲ್ಪ ರಾವಣ ರಾಜ್ಯ. प्राणों से प्यार एक बाप ही हैं, क्योंकि वही तुम बच्चों को सब दुखों से छुड़ाए अपार सुख में ले जाते हैं. ಪ್ರಾಣಕ್ಕಿಂತ ಪ್ರಿಯ ಆದಂಥ ತಂದೆ ಒಬ್ಬರೇ, ಏಕೆಂದರೆ ನಾವು ಮಕ್ಕಳನ್ನು ಎಲ್ಲ ದುಃಖಗಳಿಂದ ಬಿಡಿಸಿ ಅಪಾರ ಸುಖದೆಡೆಗೆ ಬಾಬಾ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ತುಮ್ ನಿಶ್ಚಯ ಸೆ कहते हो हमारा प्राणों से प्यारा पारलौकिक बाप. ಬಾಬಾ ಹೇಳ್ತಾರೆ ನೀವು ನಿಶ್ಚಯದಿಂದ ಹೇಳ್ತೀರಾ ನಮ್ಮೆಲ್ಲರ ಪ್ರಾಣಕ್ಕಿಂತಲೂ ಪ್ರಿಯ ಆಗಿರುವಂಥ ಆ ಪಾರಲೌಕಿಕ ತಂದೆ. प्राण आत्मा को कहा जाता है, सब मनुष्य मात्र उनको याद करते हैं, क्योंकि आधा कल्प के लिए दुख से छुड़ाए ಶಾಂತಿ और सुख देने वाला बाप ही है. ಪ್ರಾಣ ಅಂತ ಆತ್ಮಕ್ಕೆ ಹೇಳಲಾಗ್ತದೆ. ಎಲ್ಲ ಮನುಷ್ಯ ಮಾತ್ರರು ಆ ತಂದೆಯನ್ನು ನೆನಪು ಮಾಡ್ತಾರೆ, ಏಕೆಂದರೆ ಅರ್ಧ ಕಲ್ಪಕ್ಕೋಸ್ಕರ ಎಲ್ಲ ದುಃಖಗಳಿಂದ ಬಿಡಿಸಿ
ಶಾಂತಿ ಸುಖ ಕೊಡುವಂಥ ತಂದೆಯವರು. तो प्राणों से प्यारा हुआ ना, तुम जानते हो सत्युग में हम सदा सुखी रहते. ಆಮೇಲೆ ಪ್ರಾಣಕ್ಕಿಂತಲೂ ಪ್ರಿಯ ಆದ್ರಲ್ವಾ, ನೀವು ತಿಳ್ಕೊಂಡಿದ್ದೀರಾ ಸತ್ಯುಗದಲ್ಲಿ ನಾವು ಸದಾ ಸುಖಿಗಳಿರ್ತೇವೆ. ಬಾಕಿ ಸಬ್ ಶಾಂತಿಧಾಮೆ ಚಲೆ ಜಾಯಂಗೆ, ಉಳಿದವರೆಲ್ಲ ಶಾಂತಿಧಾಮಕ್ಕೆ ಹೋಗಿಬಿಡ್ತಾರೆ. ಫಿರ್ ರಾವಣ ರಾಜ್ಯ ಮೇ ದುಃಖ ಶುರು ಹೋತಾ ಹೈ, ದುಃಖ ಅವ್ರ ಸುಖ ಕಾ ಖೇಲ್ ಹೈ. ನಂತರ ರಾವಣ ರಾಜ್ಯದಲ್ಲಿ ದುಃಖ ಶುರು ಆಗ್ತದೆ. ಸುಖ ದುಃಖದ ಒಂದು ಆಟ ಇದು ಅಂತಾರೆ ಬಾಬಾ. ಮನುಷ್ಯ ಸಮಸ್ತೆ ಯಾಹಿ ಅಭಿ ಅಭಿ ಸುಖ ಅಭಿ ಅಭಿ ದುಃಖ. ಮನುಷ್ಯರೇನು ತಿಳ್ಕೊಂಡಿದ್ದಾರಂದರೆ ಈಗೀಗಲೇ ಸುಖ ಈಗೀಗಲೇ ದುಃಖ ಅಂತ. ಪರಂತು ನಹಿ, ತುಮ್ ಜಾನ್ತೀವಿ ಸ್ವರ್ಗ ಅಲಗ್ ನರಕ ಅಲಗ್ ಹೇ. ಆದ್ರಲ್ಲ ಅಂತಾರೆ ಬಾಬಾ. ನಾವು ತಿಳ್ಕೊಂಡಿದ್ದೇವೆ ಸ್ವರ್ಗ ಅನ್ನೋದೇ ಬೇರೆ ಇತ್ತು, ನರಕ ಅನ್ನೋದೇ ಬೇರೆ ಇದೆ. ಸ್ವರ್ಗ ಕಿ ಸ್ಥಾಪನಾ ಬಾಪ್ ರಾಮ್ ಕರ್ತೆ ಹೇ, ನರಕ ಕಿ ಸ್ಥಾಪನಾ ರಾವಣ ಕರ್ತೆ ಹೇ, ಜಿಸ್ಕೋ ವರ್ಷ ವರ್ಷ ಜಲಾತೆ ಹೇ. ಬಾಬಾ ಹೇಳ್ತಾರೆ ಸ್ವರ್ಗದ ಸ್ಥಾಪನೆ ರಾಮ ಮಾಡಿದರೆ ನರಕದ ಸ್ಥಾಪನೆ ರಾವಣ ಮಾಡ್ತಾನೆ. ಯಾವ ರಾವಣನನ್ನು ನಾವು ವರ್ಷ ವರ್ಷ ಸುಡ್ತಾ ಬಂದ್ವಿ. ಪರಂತು ಕ್ಯೂ ಜಲಾತೆ ಹೇ ಕ್ಯಾ ಚೀಸ್ ಹೇ ಕುಚ್ ನೈ ಜಾನ್ತೆ. ಪ್ರತಿ ವರ್ಷ ರಾವಣನನ್ನು ಸುಡ್ತಾ ಬಂದ್ರೂ ಕೂಡ ರಾವಣ ಅನ್ನುವಂಥವನು ಯಾರು, ಅವನು ಎಂಥ ವಸ್ತು ಅನ್ನೋದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಕಿತ್ನಾ ಖರ್ಚಾ ಕರ್ತೆ ಹೇ, ಕಿತ್ನಿ ಕಹಾನಿಯಾ ಬೈಟ್ ಸುನಾತೆ ಹೇ. ರಾಮ್ ಕಿ ಸೀತಾ ಭಗವತಿ ಕೋ ರಾವಣ ಲೇ ಗಯ. ಎಷ್ಟೆಲ್ಲ ಖರ್ಚು ಮಾಡ್ತಾರೆ ಆ ರಾವಣನ ಸುಡಲಿಕ್ಕೇ, ಏನೆಲ್ಲ ಒಂದು ಗ್ರ್ಯಾಂಡಾಗಿ ಮಾಡ್ತಾರೆ. ಎಷ್ಟೆಲ್ಲ ಕತೆಗಳನ್ನು ಕುತ್ಕೊಂಡು ಬರೀತಾರೆ, ಹೇಳ್ತಾರೆ. ರಾಮನ ಸೀತೆಯನ್ನು ಭಗವತಿಯನ್ನು ರಾವಣ ಕರ್ಕೊಂಡು ಹೋದ, ಕದ್ಕೊಂಡು ಹೋದ ಅಂತ ಹೇಳ್ತಾರೆ. ಮನುಷ್ಯ ಭೀ ಸಮಸ್ತೆ ಐಸಾ ಹುವಾ ಹೋಗ. ಮೋಸ್ಟ್ಲಿ ಅಂದ್ಕೊಳ್ತಾರೆ ಮನುಷ್ಯರು ಹಿಂಗಾಗಿರ್ಬೋದೇನೋ ಅಂತ. ಅಭಿ ತುಮ್ ಸಬ್ಕಾ ಆಕ್ಯುಪೇಷನ್ ಜಾನ್ತೀವ್, ಏ ತುಮಾರಿ ಬುದ್ಧಿ ಮೇ ನಾಲೆಜ್ ಹೇ. ಬಾಬಾ ಹೇಳ್ತಾರೆ ನೀವು ಈಗ ಎಲ್ಲರ ಕರ್ತವ್ಯವನ್ನು ತಿಳ್ಕೊಂಡಿದ್ದೀರ, ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಸಾರೆ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿಕೋ ಕೊಯ್ ಬಿ ಮನುಷ್ಯ ಮಾತ್ರ ನೈ ಜಾನ್ತೆ ಹೋಂಗೆ. ಬಾಬಾ ಹೇಳ್ತಾರೆ ಇಡೀ ಜಗತ್ತಿನ ಇತಿಹಾಸ ಭೂಗೋಳದ ಬಗ್ಗೆ ಯಾವುದೇ ಮನುಷ್ಯರು ಮಾತ್ರರು ತಿಳ್ಕೊಂಡಿಲ್ಲ ಅಂತಾರೆ ಬಾಪಿ ಜಾನ್ತೆ ಹೇ. ಉನ್ಕೋ ವರ್ಲ್ಡ್ ಕಾ ರಚಯಿತಾ ಬಿ ನೈ ಕಹೆಂಗೆ. ಇದನ್ನು ತಂದೆನೇ ತಿಳ್ಕೊಂಡಿದ್ದಾರೆ. ತಂದೆಗೆ ಜಗತ್ತಿನ ರಚಯಿತ ಅಂತ ಹೇಳೋದಿಲ್ಲ. ವರ್ಲ್ಡ್ ತೋ ಹೈ ಹಿ, ಬಾಪ್ ಸಿರ್ ಪಾಕರ್ ನಾಲೆಜ್ ದೇತೆ ಹೇ ಕಿ ಯ ಚಕ್ರ ಕೈಸೆ ಫಿರ್ತಾ. ಜಗತ್ತು ಯಾವಾಗಲೂ ಇರ್ತದೆ, ಆದರೆ ಕೇವಲ ಶುಭಾವ ಈ ಜಗತ್ತಿಗೆ ಬಂದು ಜ್ಞಾನ ಕೊಡ್ತಾರೆ, ಈ ಚಕ್ರ ಹೇಗೆ ತಿರುಗ್ತದೆ ಅನ್ನೋದನ್ನು ಹೇಳ್ತಾರೆ. ಭಾರತ್ ಮೇನ್ ಲಕ್ಷ್ಮೀನಾರಾಯಣ ಕಾ ರಾಜ್ಯ ತಾ, ಫಿರ್ ಕ್ಯಾ ಹುವಾ. ಈ ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಮುಂದೇನಾಯಿತು? ದೇವತಾನೆ ಕೊಯ್ಸೆ ಲಡಾಯಿ ಕಿ ಕ್ಯಾ ಕುಚ್ ಭಿ ನೈ. ದೇವತೆಗಳು ಯಾರ ಜೊತೆಗಾದರೂ ಜಗಳ ಮಾಡಿದ್ರೇನು ಅಥವಾ ಯುದ್ಧ ಮಾಡಿದ್ರೇನು? ಏನೂ ಇಲ್ಲ. ಆದ ಕಲ್ಪವಾದ ರಾವಣ ರಾಜ್ಯ ಶುರು ಹೋನೆ ಸೆ ದೇವತಾಯೇ ವಾಮ ಮಾರ್ಗ ಮೇ ಚಲೆ ಜಾತೆ. ಬಾಬಾ ಹೇಳ್ತಾರೆ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಶುರು ಆಗಿರೋದ್ರಿಂದ ದೇವತೆಗಳು ವಾಮ ಮಾರ್ಗಕ್ಕೆ ಹೋಗ್ಬಿಟ್ರು. ಬಾಕಿ ಐಸನೇಕಿ ಯುದ್ಧ ಮೇ ಕೊಯ್ ಇಸ್ನೆ ಹರಾಯ ಲಷ್ಕರ್ ಆದಿಕ್ಕೆ ಕೊಯ್ ಬಾತೆ. ಆದರೆ ಹೆಂಗಿಲ್ಲ, ಯುದ್ಧದಲ್ಲಿ ಯಾರಾದರೂ ಸೋಲಿಸಿದ್ರು ಅಥವಾ ಸೈನ್ಯವನ್ನು ತಗೊಂಡು ಬಂದರು. ನ ಲಡಾಯಿ ಸೆ ರಾಜ್ಯ ಲೇತೆ ನ ಗವಾತೆ. ಯುದ್ಧ ಮಾಡಿ ರಾಜ್ಯ ಪಡ್ಕೊಳ್ಳೋ ಇಲ್ಲ, ಕಳ್ಕೊಳ್ಳೋ ಇಲ್ಲ. ಇವತ್ತು ಯೋಗ ಮೇ ರಹ ಪವಿತ್ರ ರಾಜ್ಯ ಸ್ಥಾಪನೆ ಕರ್ತೇವೆ. ಬಾಬಾ ಹೇಳ್ತಾರೆ ನೀವು ಯೋಗದಲ್ಲಿ ಇದ್ಕೊಂಡು ಪವಿತ್ರವಾದ ರಾಜ್ಯವನ್ನು ನೀವು ಸ್ಥಾಪನೆ ಮಾಡ್ತೀರಾ ಅಂತ. ಬಾಕಿ ಹಾತ್ಮಿ ಕೊಯ್ ಚೀಸ್ ನಹಿ, ಯಹ ಡಬಲ್ ಅಹಿಂಸಕ್. ಇನ್ನು ನಮ್ಮ ಕೈಯಲ್ಲಿ ಯಾವುದೇ ಆಯುಧಗಳಿಲ್ಲ. ಡಬಲ್ ಅಹಿಂಸಕರು ಅಂದರೆ ಪವಿತ್ರರಾಗಿ ಪವಿತ್ರ ರಾಜ್ಯವನ್ನು ಸ್ಥಾಪನೆ ಮಾಡುವಂಥವ್ರು. ಆ ಕಾರಣದಿಂದ ಬಾಬಾ ಹೇಳ್ತಾರೆ ನೀವು ಡಬಲ್ ಅಹಿಂಸಕರು. ಏಕ್ ತೋ ಪವಿತ್ರತಾ ಕಿ ಅಹಿಂಸಾ, ದೂಸರಾ ತುಮ್ ಕಿಸ್ಕೋ ದುಃಖ ನೈ ದೇತೇವ್. ಬಾಬಾ ಹೇಳ್ತಾರೆ ಒಂದು ಪವಿತ್ರತೆಯ ಅಹಿಂಸೆ ನಮ್ಮ ಹತ್ರ ಇದೆ, ಇನ್ನೊಂದು ನೀವು ಯಾರಿಗೂ ದುಃಖ ಕೊಡಲ್ಲ. ಸಬ್ಸೆ ಕಡಿ ಹಿಂಸಾ ಹೇ ಕಾಮ್ ಕಟಾರಿಕ್, ಜೋ ಹಿ ಆದಿ ಮಧ್ಯ ಅಂತ ದುಃಖ ದೇತಿ ಹೇ. ಎಲ್ಲಕ್ಕಿಂತ ಕೆಟ್ಟ ಹಿಂಸೆ ಅಂದ್ರೆ ಕಾಮವಿಕಾರ ಅಂತಾರೆ ಬಾಬಾ. ಅದು ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತದೆ. ರಾವಣ ಕೆ ರಾಜ್ಯ ಮೇ ಹಿ ದುಃಖ ಶುರು ಹೋತಾ ಹೇ, ಬಿಮಾರಿಯಾ ಶುರು ಹೋ ಜಾತಿ ಹೇ. ಈ ರಾವಣ ರಾಜ್ಯ ಯಾವಾಗ ಶುರು ಆಗ್ತದೋ ಆವಾಗಲೇ ಬಾಬಾ ಹೇಳ್ತಾರೆ ದುಃಖನೂ ಶುರು ಆಗ್ತದೆ, ರೋಗ ರುಜಿನಗಳು ಕೂಡ ಶುರು ಆಗ್ತವೆ. ಕಿತನಿ ಢೇರ್ ಬಿಮಾರಿಯಾ ಹೇ, ಅನೇಕ ಪ್ರಕಾರಕ್ಕೆ ದವಾಯಿಯಾ ನಿಕಲ್ತಿರೋದು. ಎಷ್ಟು ರೋಗಗಳಿದ್ದಾವೆ ಅಂದರೆ ಅನೇಕ ಪ್ರಕಾರದ ಔಷಧಿಗಳನ್ನು ಕೂಡ ಕಂಡುಹಿಡಿತಿದ್ದಾರೆ. ರೋಗಿ ಬಂದು ಪಡೆ ಹೇನ ತುಮ್ ಇಸ್ ಯೋಗ ಬಲ್ ಸೆ 21 ಜನ್ಮೋं के लिए ನಿರೋಗಿ ಬಂತೇವ್. ರೋಗಿಗಳಾಗಿದ್ದಾರಲ್ವಾ ಅಂತಾರೆ ಬಾಬಾ. ನೀವು ಈ ಯೋಗ ಬಲದಿಂದ 21 ಜನ್ಮಗಳಿಗೋಸ್ಕರ ನಿರೋಗಿಗಳಾಗ್ತೀರ. ವಾ ದುಃಖ ಬಿಮಾರಿ ಕಾ ನಾಮ್ ನಿಶಾನ ಇರತ್ತ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ದುಃಖ ಆಗಲಿ, ರೋಗ ಆಗಲಿ, ನೋವಾಗಲಿ, ಸಮಸ್ಯೆಗಳೆನ್ನುವ ನಾಮ್ ನಿಶಾನ್ ಕೂಡ ಅಲ್ಲಿರಲ್ಲ. उसके लिए तुम पढ़ रहे हो. बच्चे जानते हैं भगवान हमको पढ़ाकर भगवान भगवती बना रहे हैं.
ಅದಕ್ಕೋಸ್ಕರ ನೀವು ಓದ್ತಿದ್ದೀರಾ ಅಂತಾರೆ ಬಾಬಾ. ಮಕ್ಕಳು ತಿಳ್ಕೊಂಡಿದ್ದೇವೆ, ಭಗವಂತ ನಮಗೆ ಓದಿಸಿ ಭಗವಾನ್ ಭಗವತಿಯನ್ನಾಗಿ ಮಾಡ್ತಿದ್ದಾರೆ. पढ़ाई भी कितनी सहज है, आधा पौना घंटे में सारे चक्र का नॉलेज समझा देते हैं. ಶಿಕ್ಷಣ ಎಷ್ಟು ಸಹಜ ಅಂದರೆ ಅರ್ಧ ಪೌನ ಗಂಟೆಯಲ್ಲಿ ಇಡೀ ಚಕ್ರದ ಜ್ಞಾನ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. 84 ಜನ್ಮ ಬಿ ಕೌನ್ ಲೇತೆ ಯಾ ತುಮ್ ಜಾನ್ತೆ. 84 ಜನ್ಮನೂ ಕೂಡ ಯಾರ್ಯಾರು ತಗೊಳ್ತಾರೆ ಅನ್ನೋದನ್ನು ಕೂಡ ನೀವು ಮಕ್ಕಳು ತಿಳ್ಕೊಂಡಿದ್ದೀರ. ಭಗವಾನ್ ಹಮ್ಕೋ ಪಡಾತೆ ವಹ ಹಿ ನಿರಾಕಾರ, ಸಚ್ಚಾ ಸಚ್ಚಾ ಉನ್ಕಾ ನಾಮ್ ಹೇ ಶಿವ್. ಭಗವಂತ ನಮಗೆ ಓದಿಸ್ತಿದ್ದಾರೆ, ಅವರಿರೋದೇ ನಿರಾಕಾರ, ಸತ್ಯ ಸತ್ಯ ಶಿವ ಅನ್ನೋದೇ ಅವನ ಹೆಸರು. ಕಲ್ಯಾಣಕಾರಿ ಹೇನ, ಸರ್ವ ಕಾ ಕಲ್ಯಾಣಕಾರಿ, ಸರ್ವ ಕಾ ಸದ್ಗತಿದಾತ ಹೇ, ಉಂಚತೆ ಉಂಚ ಬಾಪ್. ಕಲ್ಯಾಣಕಾರಿ ತಂದೆ ಅಲ್ವ, ಸರ್ವರಿಗೂ ಕಲ್ಯಾಣಕಾರಿ, ಶ್ರೇಷ್ಠಾತಿ ಶ್ರೇಷ್ಠ ದಾತ, ಎಲ್ರಿಗೂ ಶ್ರೇಷ್ಠಾತಿ ಶ್ರೇಷ್ಠನಾಗಿರೋ ತಂದೆ. ऊंचते ऊंचे मनुष्य बनाते हैं, बाप पढ़ाकर होशियार बनाए, अब कहते जाकर पढ़ाओ. ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯರನ್ನಾಗಿ ಬಾಬಾ ನಮ್ಮನ್ನು ಮಾಡ್ತಾರೆ. ಬಾಬಾ ನಮ್ಮನ್ನು ಓದಿಸಿ ಜಾಣರನ್ನಾಗಿ ಮಾಡಿ ಮತ್ತು ಬಾಬಾ ಹೇಳ್ತಾರೆ, ಹೋಗಿ ಮಕ್ಕಳೇ ಎಲ್ರಿಗೂ ಹೋಗಿ ಓದಿಸಿ, ಇದನ್ನು ನಾನು ಹೇಳಿದ್ದನ್ನು ಅನೇಕರಿಗೆ ಹೇಳಿ ಅಂತ. ಇನ್ನು ಬ್ರಹ್ಮ ಕುಮಾರ್ ಕುಮಾರಿಯೋಂಕೋ ಪಡಾನೆ ವಾಲಾ ಶಿವ ಬಾಬಾ ಹೇ, ಬ್ರಹ್ಮ ದ್ವಾರ ಅಡಾಪ್ಟ್ ಕಿಯಾ ಹೇ. ಬಾಬಾ ಹೇಳ್ತಿದ್ದಾರೆ, ಈ ಬ್ರಹ್ಮ ಕುಮಾರ ಕುಮಾರಿಯರಿಗೆ ಓದಿಸುವಂಥವರು ಶಿವ ಬಾಬಾ. ಬ್ರಹ್ಮನ ಮೂಲಕ ನಮ್ಮನ್ನೆಲ್ಲ ಬಾಬಾ ಅಡಾಪ್ಟ್ ಮಾಡಿಕೊಂಡ್ರು. ಪ್ರಜಾಪಿತ ಬ್ರಹ್ಮ ಕहाँ से आया, इस बात में ही मूंझते हैं. ಹಾಗಾದರೆ ಈ ಪ್ರಜಾಪಿತ ಬ್ರಹ್ಮ ಎಲ್ಲಿಂದ ಬಂದರು, ಈ ಮಾತಿನಲ್ಲಿನೇ ಗೊಂದಲ ಎಲ್ರಿಗೂ. ಇನ್ಕೋ ಅಡಾಪ್ಟ್ ಕಿಯಾ, कहते बहुत जन्मों के अंत में, बहुत जन्म किसके लिए, ಬಾಬಾ ಇವರನ್ನು ಅಡಾಪ್ಟ್ ಮಾಡಿಕೊಂಡ್ರು. ಹೇಳ್ತಾರೆ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ. ಈಗ ಬಹಳ ಜನ್ಮ ಅಂದರೆ ಯಾರಿಗೋಸ್ಕರ, ಇನ್ನು ಲಕ್ಷ್ಮೀನಾರಾಯಣ ಈ ಪೂರೆ 84 ಜನ್ಮಲಿ, ಇಸ್ಲಿ ಕೃಷ್ಣ ಕೆ ಲಿಯೇ ಕಹ ದೇತೆ ಶ್ಯಾಮ್ ಸುಂದರ್. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರು ಪೂರ್ಣ 84 ಜನ್ಮ ತಗೊಳ್ತಾರೆ. ಹಾಗಾದರೆ ಕೃಷ್ಣನಿಗೋಸ್ಕರ ಹೇಳ್ತಾರೆ ಶ್ಯಾಮ ಸುಂದರ. ಹಂಸೋ ಸುಂದರತೆ ಇರ್ದೋ ಕಲಾ ಕಮ್ ಹೋಯ್. ನಾವೆಲ್ಲ ಸುಂದರ ಇದ್ವಿ, 2 ಕಲೆ ಕಡಿಮೆ ಆಗಿಬಿಡ್ತು. ಕಲಾ ಕಮ್ ಹೋತೆ ಹೋತೆ ಅಭಿ ನೋ ಕಲಾ ಹೋಗೈ. ಬಾಬಾ ಹೇಳ್ತಾರೆ ಕಲೆಗಳು ಕಡಿಮೆ ಆಗ್ತಾ ಆಗ್ತಾ ಕಲಾಹೀನರಾಗ್ಬಿಟ್ವಿ ನಾವೆಲ್ಲ. ಅಭಿ ತಮೋ ಪ್ರಧಾನ ಸೆ ಫಿರ್ ಸತೋ ಪ್ರಧಾನ ಕೈಸೆ ಬನೆ. ಈಗ ತಮೋ ಪ್ರಧಾನದಿಂದ ಮತ್ತೆ ಸತೋ ಪ್ರಧಾನ ಆಗೋದು ಹೇಗೆ. बाप कहते मुझे याद करो तुम पावन बन जाएंगे, यह भी जानते हो यह रुद्र ज्ञान यज्ञ है. ಬಾಬಾ ಹೇಳ್ತಾರೆ ನೀವು ಮಕ್ಕಳೇ ನನ್ನ ನೆನಪು ಮಾಡಿ ನೀವು ಪಾವನ ಆಗ್ತೀರಾ. ಬಾಬಾ ಹೇಳ್ತಾರೆ ಇದನ್ನು ತಿಳ್ಕೊಂಡಿದ್ದೀರಾ, ಇದು ರುದ್ರಜ್ಞಾನ ಯಜ್ಞವಾಗಿದೆ. ಅವು ಯಜ್ಞ ಮೇ ಚಾಯೆ ಬ್ರಾಹ್ಮಣ. ಒಂದು ಯಜ್ಞ ಮಾಡಿದಾಗ ಲೌಕಿಕದಲ್ಲೂ ನೋಡಿ ಯಜ್ಞದಲ್ಲಿ ಬ್ರಾಹ್ಮಣರು ಬೇಕು. ಹಾಗೆಯೇ ಈ ಒಂದು ಈಶ್ವರ್ಯ ಬಾಬಾ ಹೇಳ್ತಾರೆ ಒಂದು ಸ್ಥಾಪನೆ ಮಾಡಿದಂಥ ಸಮಯದಲ್ಲಿ ಒಂದು ಯಜ್ಞ ಸ್ಥಾಪನೆ ಮಾಡ್ತಾರೆ ಬಾಬಾ, ಇಲ್ಲೂ ಕೂಡ ಬ್ರಾಹ್ಮಣರು ಬೇಕು. ತುಮ್ ಸಚ್ಚೇ ಬ್ರಾಹ್ಮಣ ಹೋ, ಸಚ್ಚಿ ಗೀತಾ ಸುನಾನೆ ವಾಲೆ, ಇಸ್ಲಿಯೇ ತುಮ್ ಲಿಖತೆ ಭಿ ಹೋ ಸಚ್ಚಿ ಗೀತಾ ಪಾಠಶಾಲಾ. ಬಾಬಾ ಹೇಳ್ತಾರೆ ನೀವು ಸತ್ಯ ಬ್ರಾಹ್ಮಣರಾಗಿದ್ದೀರಾ, ಸತ್ಯ ಗೀತೆ ಹೇಳುವಂಥವರು, ಅದಕ್ಕೋಸ್ಕರ ನೀವು ಬರೀತೀರಾ ಸತ್ಯ ಗೀತಾ ಪಾಠಶಾಲೆ. ಉಸ್ ಗೀತಾ ಮೇ ತೋ ನಾಮ್ ಹಿ ಬದಲ್ ದಿಯಾ ಹೈ. ಹಾಂ, ಜಿನ್ಹೋನೆ ಕೈಸೆ ಕಲ್ಪ ಪಾಲೆ ವರ್ಷ ಲಿಯಾ ತಾ ವಹಿ ಆಕರ್ ಲೇಂಗೆ. ಆ ಗೀತೆಯಲ್ಲಿ ಹೆಸರೇ ಚೇಂಜ್ ಮಾಡಿಬಿಟ್ರು ಅಂತಾರೆ ಬಾಬಾ. ಇನ್ನು ಯಾರು ಯಾವ ರೀತಿ ಕಲ್ಪದ ಮೊದಲು ಆಸ್ತಿ ಪಡ್ಕೊಂಡಿದ್ರು ಅವರೇ ಬಂದೀಗ ಮತ್ತೆ ಆಸ್ತಿ ಪಡ್ಕೊಳ್ತಾರೆ. ಅಪ್ನಿ ದಿಲ್ ಸೆ ಪೂಚೋ ಹಮ್ ಪೂರಾ ವರ್ಷ ಲೇ ಸಕೆಂಗೆ. ಬಾಬಾ ಕೇಳ್ತಾರೆ ನಿಮಗೆ ನೀವೇ ಒಂದು ಸಲ ಕೇಳ್ಕೊಂಬಿಡಿ, ನಾನು ಪೂರ್ಣ ಆಸ್ತಿ ತೊಗೊಳ್ಳಿಕ್ಕೆ ಯೋಗ್ಯ ಆಗಿದ್ದೀನಾ ಅಂತ. ಮನುಷ್ಯ ಶರೀರ ಚೋಡ್ತೆ ಇತ್ತು ಹಾತ್ ಖಾಲಿ ಜಾತ್, ವ ವಿನಾಶಿ ಕಮಾಯಿ ತೋ ಸಾತ್ ಮೇ ಚಲ್ನಿ ನೈ ಹೈ. ಬಾಬಾ ಹೇಳ್ತಾರೆ ಅಲ್ಲೇನಾದರೂ ಮನುಷ್ಯರು ಸತ್ತರೆ ಖಾಲಿ ಕೈಯಲ್ಲಿ ಹೋಗ್ತಾರೆ, ವಿನಾಶಿಗಳಿಕ್ಕೂ ಕೂಡ ಅವ್ರ ಜೊತೆಗೆ ಬರಲ್ಲ. ತುಮ್ ಶರೀರ ಚೋಡ್ತೆ ಹೊತ್ತು ಹಾತ್ ಬರ್ತು, ಕ್ಯೂಂಕಿ 21 ಜನ್ಮೋं के लिए तुम अपनी कमाई ಜಮಾ कर रहे हो. ಬಾಬಾ ಹೇಳ್ತಾರೆ ಅಕಸ್ಮಾತ್ ನಾವೇನಾದರೂ ಶರೀರ ಬಿಟ್ಟರೆ 21 ಜನ್ಮಗಳಿಗೋಸ್ಕರ ನಮ್ಮ ಗಳಿಕೆ ಜಮಾ ಮಾಡ್ಕೊಳ್ತಿದ್ದೇವೆ, ಮತ್ತು ನಾವು ತುಂಬಿದ ಕೈಯಲ್ಲಿ ಹೋಗ್ತೇವೆ ಅಂತಾರೆ ಬಾಬಾ. ಮನುಷ್ಯೋं की तो सारी कमाई मिट्टी में मिल जाएगी, इसे तो हम क्यों न ट्रांसफ़र कर बाबा को दे देवे. ಮನುಷ್ಯರು ಎಲ್ಲ ಕಮಾಯಿ ಅವ್ರೇನು ಗಳಿಸಿಟ್ಟಿರ್ತಾರೆ ನಾಳೆಗೆ ಬೇಕು ಅಂತೆಲ್ಲ ಮಣ್ಣು ಪಾಲಾಗಿಬಿಡ್ತದೆ. ಇದರಿಂದ ನಾವು ಯಾಕೆ ಬಾಬನ ಸೇವೆಯಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬಾರ್ದು, ಬಾಬನ ಸೇವೆಗೆ ಉಪಯೋಗ ಮಾಡ್ಕೋಬಾರ್ದು ಅಥವಾ ಬಾಬನಿಗೆ ಕೊಡಬಾರ್ದು. जो बहुत दान करते हैं तो दूसरे जन्म में साहूकार बनते ट्रांसफ़र करते हैं. ಯಾರು ಭಾಳಷ್ಟು ದಾನ ಮಾಡ್ತಾರೋ ಅವ್ರು ಇನ್ನೊಂದು ಜನ್ಮದಲ್ಲಿ ಸಾಹುಕಾರ ಆಗ್ತಾರೆ. ಯಾಕಂದರೆ ದಾನ ಮಾಡಿದ್ರು ತಾನೆ. अभी तुम 21 जन्मों के लिए नई दुनिया में ट्रांसफ़र करते हो, तुमको
रिटर्न में 21 जन्मों के लिए मिलता है। ಬಾಬಾ ಹೇಳ್ತಾರೆ ನೀವು 21 ಜನ್ಮಗಳಿಗೋಸ್ಕರ ಹೊಸ ಜಗತ್ತಿಗೋಸ್ಕರ ನಿಮ್ಮದೆಲ್ಲವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತೀರ, ನಿಮಗೆ ರಿಟರ್ನಲ್ಲಿ 21 ಜನ್ಮಗಳಿಗೋಸ್ಕರ ಸಿಗ್ತದೆ ಅಂತಾರೆ ಬಾಬಾ। वो तो एक जन्म लिए आधा कल्प के लिए ट्रांसफ़र करते, तुम तो ट्रांसफ़र करते 21 जन्मों के लिए। ಬಾಬಾ ಹೇಳ್ತಾರೆ ಆ ಜಗತ್ತಿನಲ್ಲಿ ಭಾಳ ಅಂದರೆ ಒಂದು ಜನ್ಮಕ್ಕೋಸ್ಕರ ಅಲ್ಪ ಕಾಲಕ್ಕೋಸ್ಕರ ಅವರು ಟ್ರಾನ್ಸ್ಫರ್ ಮಾಡಿದರೆ, ನೀವು ಟ್ರಾನ್ಸ್ಫರ್ ಮಾಡ್ತೀರಾ 21 ಜನ್ಮಗಳಿಗೋಸ್ಕರ। ಅಂದರೆ ನೀವು ಒಂದು ಜನ್ಮದಲ್ಲಿ ಏನು ಸೇವಾ ಮಾಡ್ತೀರಾ ಅದು 21 ಜನ್ಮಗಳಿಗೋಸ್ಕರ ನಿಮ್ಮ ಜೊತೆಗೆ ಬರ್ತದೆ ಅಂತಾರೆ ಬಾಬಾ। ಬಾಪ್ ತೋ ಹೈ ಹಿ ದಾತ ಯಾ ಡ್ರಾಮಾ ಮೇ ನೂಂದ್ ಹೈ, ಶಿವಬಾಬಾ ಅಂತೂ ದಾತ ಆಗಿದ್ದಾರೆ, ಇದು ನಾಟಕದಲ್ಲಿ ಫಿಕ್ಸ್ ಇದೆ। जो जितना करते हैं वह पाते हैं, वह इनडायरेक्ट दान पुण्य करते हैं तो अल्पकाल के लिए रिटर्न मिलता है। ಬಾಬಾ ಹೇಳ್ತಾರೆ ಯಾರೆಷ್ಟು ಮಾಡ್ತಾರೋ ಅಷ್ಟು ಪಡ್ಕೊಳ್ತಾರೆ, ಇಂಡೈರೆಕ್ಟಾಗಿ ಅಲ್ಲಿ ಯಾರು ದಾನ ಪುಣ್ಯ ಮಾಡ್ತಾರೋ ಅಲ್ಪ ಕಾಲಕ್ಕೋಸ್ಕರ ಅವರಿಗೆ ರಿಟರ್ನ್ ಸಿಗ್ತದೆ। यह है डायरेक्ट, अभी सब कुछ नई दुनिया में ट्रांसफ़र करना है। ಬಾಬಾ ಹೇಳ್ತಾರೆ ಇಲ್ಲಿ ಡೈರೆಕ್ಟ್, ಬಾಬಾ ಈಗ ಎಲ್ಲ ಹೊಸ ಜಗತ್ತಿಗೆ ಟ್ರಾನ್ಸ್ಫರ್ ಮಾಡೋದನ್ನು ಹೇಳ್ಕೊಡ್ತಾರೆ। इनको देखो कितनी बहादुरी की, तुम कहते हो सब कुछ ईश्वर ने दिया है। ಹೇಗೆ ಈ ಬ್ರಹ್ಮವನ್ನು ನೋಡಿದ್ರಲ್ವ, ಹೇಗೆ ತಮ್ಮ ಧೈರ್ಯವನ್ನು ತೋರಿಸಿದ್ರು, ಅವರು ತಮ್ಮದೆಲ್ಲವನ್ನು ಈಶ್ವರನ ಸೇವೆಗೋಸ್ಕರ ಅರ್ಪಣೆ ಮಾಡಿದರು। ನೀವು ಹೇಳ್ತೀರ ಎಲ್ಲನೂ ಈಶ್ವರನೇ ಕೊಟ್ಟಿರೋದು ಅಂತ, ಆ ಬಾಪ್ ಕತೆ ಎಸಬ್ ಹಮ್ಕೋದು, ಎಲ್ಲನೂ ಈಶ್ವರನೇ ಕೊಟ್ಟಿದ್ದು ಅಂದಮೇಲೆ ಮತ್ತು ನನಗೆ ಕೊಟ್ಬಿಡಿ ಅಂತಾರೆ ಬಾಬಾ। ಹಮ್ ಸಬ್ಕೋ ವಿಶ್ವಕ್ಕೆ ಬಾದಶಾಹಿ ದೇತೆ, ನೀವು ನನಗೆ ಕೊಟ್ಟರೆ ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡ್ತೇನೆ। ಬಾಬಾನೇ तो फट से दे दिया, सोचा नहीं, ಫುಲ್ ಪಾವರ್ ದೇದಿ। ಬಾಬಾ ಪಟ್ಟಂತ ಕೊಟ್ಬಿಟ್ರು, ಸ್ವಲ್ಪನೂ ವಿಚಾರ ಮಾಡಲಿಲ್ಲ, ನಾಳೆ ಹೆಂಗೆ ಮುಂದೆ ಹೆಂಗೆ, ಯಾರೇನಂತಾರೋ ಏನೋ, ಮಕ್ಕಳೇನಂತಾರೋ, ಸಂಬಂಧಿಕರು ಏನಂತಾರೋ ಯಾವುದನ್ನು ವಿಚಾರ ಮಾಡದೆ ಪಟ್ಟಂತ ಕೊಟ್ರಲ್ವ, ಫುಲ್ ಪಾವರ್ ಕೊಟ್ಬಿಟ್ರು। ಹಮ್ಕೋ ವಿಶ್ವಕ್ಕೆ ಬಾದಶಾಹಿ ಮಿಲ್ತಿ ಹೈ ನಶಾ ಚढ़ गया, ಅವ್ರಿಗಿತ್ತು ನನಗೆ ವಿಶ್ವದ ರಾಜ್ಯಭಾಗ್ಯ ಸಿಗ್ತದೆ ಅಂದಾಗ ಇದನ್ನೆಲ್ಲ ಇಟ್ಕೊಂಡು ನಾನು ಏನು ಮಾಡಲಿ ಅಂತ ಪೂರ್ಣ ನಶೆ ಏರ್ಬಿಡ್ತು ಅವ್ರಿಗೆ। ಬಚ್ಚೋ ಅಧಿಕ ಕುಚ್ ಭಿ ಖ್ಯಾಲ್ ನೈ ಕಿಯಾ, ಮಕ್ಕಳ ಬಗ್ಗೆನೂ ವಿಚಾರ ಮಾಡಲಿಲ್ಲ। ದೇನೆ ವಾಲಾ ಈಶ್ವರ್ ಹೈ ತೋ ಫಿರ್ ಕಿಸಿ ಕಾ ರೆಸ್ಪಾನ್ಸಿಬಲ್ ತೋಡೇ ರೇ, ಕೊಡೋನು ಈಶ್ವರ ಅಂದಾಗ ಯಾರ ಜವಾಬ್ದಾರಿ ಯಾರು ತಗೊಳ್ಳಿಕ್ಕಾಗ್ತದೆ। 21 ಜನ್ಮೋं के लिए ट्रांसफ़र कैसे करना होता है, इस बाप को देखो, फॉलो फादर। 21 ಜನ್ಮಗಳಿಗೋಸ್ಕರ ನಮ್ಮದೆಲ್ಲವನ್ನು ಹೇಗೆ ವರ್ಗಾವಣೆ ಮಾಡಬೇಕು ಅಥವಾ ಹೇಗೆ ಸಫಲ ಮಾಡ್ಕೊಳ್ಬೇಕು ಅಂತಿದ್ರೆ ಈ ಬ್ರಹ್ಮ ಬಾಬನ ನೋಡಿ ಕಲೀರಿ ಅಂತಾರೆ ಬಾಬಾ। ತಂದೆಯನ್ನು ಅನುಕರಣೆ ಮಾಡಿ ಅಂತಾರೆ। ಪ್ರಜಾಪಿತ ಬ್ರಹ್ಮನೇ ಕಿಯಾನ, ಈಶ್ವರ ತೋ ದಾತ ಹೈ, ಪ್ರಜಾಪಿತ ಬ್ರಹ್ಮ ಅಂತೂ ಮಾಡಿದ್ರಲ್ವ, ಈಶ್ವರ ದಾತ ಆಗಿದ್ದಾರೆ। ಉಸ್ನೆ ಇನ್ಸೆ ಕರಾಯ, ತುಮ್ ಭಿ ಜಾನ್ತಿ ಹಮ್ ಆಯೆ ಹೇ ಬಾಪ್ ಸೆ ಬಾದಶಾಹಿ ಲೇನೆ, ಇವರಿಂದ ಮಾಡಿಸಿದ್ರು ತಾನೆ, ನೀವು ಕೂಡ ತಿಳ್ಕೊಂಡಿದ್ದೀರಾ ನಾವು ಬಂದಿದ್ದೀವಿ ತಂದೆಯಿಂದ ರಾಜ್ಯ ಭಾಗ್ಯ ಪಡ್ಕೊಳ್ಳಿ। दिन प्रतिदिन टाइम थोड़ा होता जाता, आफतें ऐसी आएगी बात मत पूछो। ಬಾಬಾ ಹೇಳ್ತಾರೆ ದಿನ ಪ್ರತಿದಿನ ಸಮಯ ಅಂಥದ್ದೇ ಬರ್ತಾ ಹೋಗ್ತದೆ, ಇಂತಿಂಥ ಆಪತ್ತುಗಳು ಬರ್ತವೆ, ಅದರ ಮಾತೆ ಕೇಳಬೇಡಿ ಅಂತಾರೆ ಬಾಬಾ। ವ್ಯಾಪಾರಿಯೋಂ ಕಾ ಸಾಸ್ ತೋ ಮುಟ್ಟಿ ಮೇ ರಹತಾ ಹೈ, ಈ ವ್ಯಾಪಾರಿಗಳ ಉಸಿರಂತೂ ಬಾಬಾ ಹೇಳ್ತಾರೆ ಮುಷ್ಟಿಯಲ್ಲೇ ಇರ್ತದೆ। ಕೊಯ್ ಜಮಘಟ್ ನ ಆ ಜಾಯ್, ಸಿಪಾಯಿ ಕಾ ಮುँह देख ಮನುಷ್ಯ ಬೇಹೋಶ್ ಹೋ ಜಾತೆ ಹೈ। ಬಾಬಾ ಹೇಳ್ತಾರೆ ಯಾವ ಸಮಯದಲ್ಲಾದ್ರೂ ಏನಾದರೂ ಆಗಿಬಿಡ್ಬೋದು, ಸಾವು ಬರ್ಬೋದು। ಬಾಬಾ ಹೇಳ್ತಾರೆ ಸೈನಿಕರ ಮುಖ ನೋಡಿ ಮನುಷ್ಯರು ಬೇಹೋಶ್ ಹೋಗಿಬಿಡ್ತಾರೆ, ಮೂರ್ಛೆ ಹೋಗ್ತಾರೆ। ಆಗೆ ಚಲ್ ಬಹುತ್ ತಂಗ್ ಕರೆಂಗೆ, ಸೋನಾ ಆದಿ ಕುಚ್ ಭಿ ರಖನೆ ನೈ ದೇಂಗೆ, ಇನ್ನು ಮುಂದೆ ಹೋದಂಗೆ ಎಲ್ಲರೂ ಭಾಳ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ। ಚಿನ್ನ ಬೆಳ್ಳಿ ಇಟ್ಕೊಂಡಿದ್ರೆ ನಿಮಗೆ ತೊಂದರೆ ಕೊಡ್ತಾರೆ, ಇಟ್ಕೊಳ್ಳಿಕ್ಕೂ ಬಿಡಲ್ಲ। ಬಾಕಿ ತುಮಾರೆ ಪಾಸ್ ಕ್ಯಾ ರಹೇಗಾ, ಮತ್ತು ಇದು ಯಾವುದೂ ಇರಲ್ಲ ಅಂದಮೇಲೆ ಇನ್ನೇನು ಉಳ್ಕೊಳ್ತದೆ ನಿಮ್ಮ ಹತ್ರ ಅಂತ ಕೇಳ್ತಾರೆ ಬಾಬಾ। ಪೈಸೆ ನೈ रहेंगे तो कुछ खरीद कर सको, ನೋಟ್ ಆದಿ ಬಿ ಚಲ್ ನ ಸಕೆ, ದುಡ್ಡೇ ಇಲ್ಲ ಅಂದಮೇಲೆ ನೀವೇನು ಖರೀದಿನೂ ಮಾಡೋಕ್ಕಾಗಲ್ಲ। ಬಾಬಾ ಹೇಳ್ತಾರೆ ನೋಟ್ ಕೂಡ ನಡೆಯಲ್ಲ ಅಂತಾರೆ ಬಾಬಾ। ರಾಜ್ಯ ಬದಲ್ ಜಾತಾ ಹೈ, ಪಿಚಾಡಿ ಮೇ ಬಹುತ್ ದುಃಖಿ ಹೋ ಮರ್ತೆ ಹೈ, ರಾಜ್ಯನೇ ಬದಲಾವಣೆ ಆಗ್ತದೆ, ಕೊನೆಗೆಲ್ಲರೂ ದುಃಖಿಯಾಗಿ ಸಾಯ್ತಾರೆ। ಬಹುತ್ ದುಃಖಕ್ಕೆ ಬಾದ್ ಫಿರ್ ಸುಖ ಹೋಗ, ಬಾಬಾ ಹೇಳ್ತಾರೆ ಭಾಳ ದುಃಖವನ್ನು ನೋಡಿದ ನಂತರ ಸುಖ ಸಿಗ್ತದೆ। यह है खूने ना है खेल, ನ್ಯಾಚುರಲ್ ಕೆಲಾಮಿಟೀಸ್ ಬಿ ಹೋಗಿ, ಬಾಬಾ ಹೇಳ್ತಾರೆ ರಕ್ತದ ಕುಳಿ ಆಟ ನಡೀತದೆ ಅಂತಾರೆ ಬಾಬಾ, ಪ್ರಾಕೃತಿಕ ವಿಕೋಪಗಳು ಕೂಡ ನಡೆಯಲಿವೆ। इससे पहले बाप से पूरा वर्षा तो ले लेना चाहिए ना, ಹಾಗಾದರೆ ಇದೆಲ್ಲ ನಡೀತದೆ ಅಂದಮೇಲೆ ಇದಕ್ಕಿಂತ ಮೊದಲು ನಾವು ತಂದೆಯಿಂದ ಆಸ್ತಿ ತಗೊಳ್ಬೇಕು ತಾನೆ।
बल घूमो फिरो सिर्फ बाप को याद करते रहो तो पावन बन जाए। ಬಾಬಾ ಹೇಳ್ತಾರೆ ಎಲ್ಲಾದರೂ ಹೋಗ್ತೀರಾ ನೋಡ್ಲಿಕ್ಕೆ ಹೋಗ್ತೀರಾ ಹೋಗ್ರಿ ನೋಡ್ರಿ ಅರೆ ಕೇವಲ ತಂದೆಯನ್ನು ನೆನ್ಪು ಮಾಡಿ ಪಾವನ ಆಗ್ತೀರಾ. ಬಾಕಿ ಆಫತ್ತೇ ಬಹುತ್ ಆಯಂಗೆ. ಆದರೆ ಬಾಬಾ ಹೇಳ್ತಾರೆ ಆಪತ್ತುಗಳು ಭಾಳಷ್ಟು ಬರಲಿವೆ. ಬಹುತ್ ಹಾಯ್ ಕರ್ತೆ रहेंगे. ಬಾಬಾ ಹೇಳ್ತಾರೆ ಭಾಳಷ್ಟು ಅಯ್ಯೋ ಅಯ್ಯೋ ಅನ್ಬೇಕಾಗ್ತದೆ ಅಂತಾರೆ ಬಾಬಾ. तुम बच्चों को अभी ऐसी प्रैक्टिस करनी है जो अंत में एक शिव बाबा ही याद रहे. ನೀವು ಮಕ್ಕಳಿಗೆ ಇಂಥ ಪ್ರಾಕ್ಟೀಸ್ ಮಾಡಬೇಕು, ಅಂತ್ಯದಲ್ಲಿ ಒಬ್ಬ ಶಿವಬಾಬನೇ ನೆನಪಿರಬೇಕು. उसकी याद में ही रहकर शरीर छोड़े और कोई ಮಿತ್ರ ಸಂಬಂಧಿ ಆದಿ ಯಾದ್ ನಾಯ್. ಒಬ್ಬ ತಂದೆಯ ನೆನಪಿನಲ್ಲಿನೇ ಶರೀರ ಬಿಡಬೇಕು, ಇನ್ನು ಯಾವುದೇ ಮಿತ್ರ ಸಂಬಂಧಿಗಳು ನೆನಪು ಬರಬಾರ್ದು ಅಂತಾರೆ ಬಾಬಾ. ये प्रैक्टिस करनी है, बाप को ही याद करना है और नारायण बनना है. ಈ ಪ್ರಾಕ್ಟೀಸ್ ಮಾಡಬೇಕು, ತಂದೆಯನ್ನೇ ನೆನಪು ಮಾಡಬೇಕು, ನಾರಾಯಣ ಆಗಬೇಕು. ये प्रैक्टिस बहुत करनी पड़े नहीं तो बहुत पछताना पड़ेगा. ಈ ಪ್ರಾಕ್ಟೀಸ್ ಭಾಳ ಮಾಡಬೇಕಾಗ್ತದೆ, ಇಲ್ಲಾಂದ್ರೆ ಭಾಳ ಪಶ್ಚಾತ್ತಾಪ ಪಡಬೇಕಾಗ್ತದೆ. और कोई की याद आई तो नापास हुआ, जो पास होते वही विजय माला में पिरोई जाए. ಬಾಬಾ ಹೇಳ್ತಾರೆ ಇನ್ನು ಯಾರ್ದಾರ ನೆನಪು ಬಂದರೆ ನೀವು ಫೇಲ್ ಆದ್ರಿ ಅಂತಾರೆ ಬಾಬಾ. ಯಾರು ಪಾಸ್ ಆಗ್ತಾರೋ ಅವರೇ ವಿಜಯ ಮಾಲೆಯಲ್ಲಿ ತಿರುಗಿಸಲ್ಪಡ್ತಾರೆ. अपने से पूछना चाहिए बाप को कितना याद करते हैं. ನಿಮಗೆ ನೀವೇ ಕೇಳ್ಕೊಳ್ಬೇಕು ಅಂತಾರೆ ಬಾಬಾ. ನಾವು ಬಾಬಾನ ಎಷ್ಟು ನೆನಪು ಮಾಡ್ತೇವೆ. कुछ भी हाथ में होगा तो अंत काल याद आएगा, हाथ में नहीं होगा तो याद भी नहीं आएगा. ಬಾಬಾ ಹೇಳ್ತಾರೆ ಏನಾದರೂ ಕೈಯಲ್ಲಿದ್ದರೆ ಅವಶ್ಯವಾಗಿ ಅದು ನೆನಪು ಬರ್ತದೆ ಅಂತ್ಯಕಾಲದಲ್ಲಿ. ಕೈಯಲ್ಲಿ ಏನೂ ಇಲ್ಲ ಅಂತಂದರೆ ಏನೂ ನೆನಪು ಬರಲ್ಲ. ಬಾಪ್ कहते हमारे पास तो कुछ भी नहीं है, यह हमारी चीज़ नहीं है. ಬಾಬಾ ಹೇಳ್ತಿದ್ದಾರೆ ನನ್ನ ಹತ್ರ ಅಂತೂ ಏನೂ ಇಲ್ಲ, ಇದು ಯಾವುದೂ ನನ್ನ ವಸ್ತುನೂ ಅಲ್ಲ. उस नॉलेज के बदले यह लो तो 21 जन्मों के लिए वर्षा मिल जाएगा. ಬಾಬಾ ಹೇಳ್ತಾರೆ ಆ ಜ್ಞಾನದ ಬದಲಿಗೆ ಇದನ್ನು ತೊಗೊಂಡ್ಬಿಡಿ, 21 ಜನ್ಮಗಳಿಗೋಸ್ಕರ ನಿಮಗೆ ಆಸ್ತಿ ಸಿಗ್ತದೆ. ನೈತೋ ಸ್ವರ್ಗಕ್ಕೆ ಬಾದಶಾಹಿ ಗವಾದೆಂಗೆ, ಇಲ್ಲ ಅಂದರೆ ಸ್ವರ್ಗದ ರಾಜ್ಯ ಭಾಗ್ಯ ಕಳ್ಕೊಳ್ತೀರಾ ಅಂತಾರೆ ಬಾಬಾ. ತುಮ್ ಯಹಾ ಆತೆ ಹಿ ಹೋ ಬಾಪ್ ಸೆ ವರ್ಷಾ ಲೇನೆ, ಪಾವನ್ ತೋ ಜರೂರ್ ಬನ್ನ ಪಡೆ. ನೀವು ಇಲ್ಲಿ ಬರೋದೇ ತಂದೆಯಿಂದ ಆಸ್ತಿ ಪಡ್ಕೊಳ್ಳಿಕ್ಕೆ, ಪಾವನ ಅವಶ್ಯವಾಗಿ ಆಗಬೇಕಾಗ್ತದೆ. ನೈತೋ ಸಜಾ ಕಾಕರ್ ಹಿಸಾಬ್ ಕಿತಾಬ್ ಚುಕ್ತ ಕರ್ ಜಾಯ್, ಇಲ್ಲಾಂದರೆ ಶಿಕ್ಷೆ ತಿಂದು ಲೆಕ್ಕಾಚಾರ ಚುಕ್ತ ಮಾಡ್ಕೋಬೇಕಾಗ್ತದೆ. ಪದ್ ಕುಚ್ ನೈ ಮಿಲೇಗ, ಶ್ರೀಮತ್ ಪರ್ ಚಲೆಂಗೆ ತೋ ಕೃಷ್ಣ ಕೋ ಗೋದ್ ಮೇಲೆ ಲೆಂಗೆ. ಪದವಿ ಏನೂ ಸಿಗೋದಿಲ್ಲ, ಶ್ರೀಮತದಂಗೆ ನಡೆದ್ರೆ ಮಾತ್ರ ಕೃಷ್ಣನನ್ನು ಮಡಿಲಿನಲ್ಲಿ ಇಟ್ಕೊಳ್ತೀರ. ಕತೆ ಏನು ಕೃಷ್ಣ ಜೈಸಾ ಪತಿ ಮಿಲೆ ವಾ ಬಚ್ಚಾ ಮಿಲೆ. ಲೌಕಿಕದಲ್ಲೂ ಒಂದು ಮಾತು ಹೇಳ್ತಾರೆ, ಕೃಷ್ಣನಂಥ ಮಗ ಬೇಕು, ಕೃಷ್ಣನಂಥ ಪತಿ ಬೇಕು ಅಂತ. कोई तो अच्छी ರೀತಿ ಸಮಸ್ತೆ, कोई तो फिर ಉಲ್ಟಾ ಸುಲ್ಟಾ ಬೋಲ್ ದೇತೆ. ಕೆಲವರು ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡ್ರೆ ಕೆಲವರು ಉಲ್ಟಾ ಪಲ್ಟಾ ಹೇಳಿಬಿಡ್ತಾರೆ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणा के लिए मुख्य सार, जैसे ब्रह्मा बाबा ने अपना सब कुछ ट्रांसफ़र कर फुल पावर बाप को दे दी, सोचा नहीं ऐसे फॉलो फादर कर 21 जन्मों की प्रारब्ध जमा करनी है. ಬಾಬಾ ಹೇಳ್ತಾರೆ ಹೇಗೆ ಬ್ರಹ್ಮ ತಂದೆ ತಮ್ಮದೆಲ್ಲವನ್ನು ಟ್ರಾನ್ಸ್ಫರ್ ಮಾಡಿ ಫುಲ್ ಪವರ್ ತಂದೆ ಕೊಟ್ಬಿಟ್ರವರು, ವಿಚಾರನೂ ಮಾಡಲಿಲ್ಲ. ಆ ರೀತಿ ತಂದೆಯನ್ನು ಅನುಕರಣೆ ಮಾಡಿ 21 ಜನ್ಮಗಳಿಗೋಸ್ಕರ ಪ್ರಾರಬ್ಧವನ್ನು ಜಮಾ ಮಾಡ್ಕೊಳ್ಳಿ ಮಕ್ಕಳೇ ಅಂತ ಬಾಬಾ ಹೇಳ್ತಾರೆ. ಸೆಕೆಂಡ್, प्रैक्टिस करनी है अंतकाल में एक बाप के सिवाय और कोई भी चीज़ याद न आए. ಬಾಬಾ ಹೇಳ್ತಾರೆ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಅಂತ್ಯಕಾಲದಲ್ಲಿ ಒಬ್ಬ ತಂದೆಯ ಹೊರತು ಇನ್ನು ಯಾವುದೇ ಕೂಡ ವಸ್ತು ನೆನಪು ಬರ್ಕೊಡ್ದು. ಹಮಾರ ಕುಚ್ ನಹಿ ಸಬ್ ಬಾಬಾ ಕಾ ಹೈ, ನಮ್ದೇನೂ ಇಲ್ಲ ಎಲ್ಲನೂ ಬಾಬಂದೆ ಅಂತ. ಅಲಫ್ ಔರ್ ಬೆ ಇಸಿ ಸ್ಮೃತಿ ಸೆ ಪಾಸ್ ಹೋ ವಿಜಯ ಮಾಲಾ ಮೇ ಆನಾ ಹೈ. ತಂದೆ ಮತ್ತು ಆಸ್ತಿ ಈ ಸ್ಮೃತಿಯಿಂದ ಪಾಸಾಗಿ ವಿಜಯಮಾಲೆಯಲ್ಲಿ ಬರಬೇಕು ಅಂತಾರೆ ಬಾಬಾ. ವರದಾನ್, मनसा पर फुल अटेंशन देने वाले चढ़ती कला के अनुभवी ವಿಶ್ವ ಪರಿವರ್ತಕ ಭವ. ವರದಾನ, ಮನಸ್ಸಿನಲ್ಲಿ ಫುಲ್ ಗಮನ ಕೊಡುವಂತಹ ಏರುವ ಕಲೆಯ ಅನುಭವಿ ವಿಶ್ವ ಪರಿವರ್ತಕರಾಗಿರಿ. अब लास्ट समय में मनसा द्वारा ही ವಿಶ್ವ ಪರಿವರ್ತನ के ನಿಮಿತ್ತ बनना है. ಬಾಬಾ ಹೇಳ್ತಾರೆ ಈಗ ಕೊನೆಯ ಸಮಯದಲ್ಲಿ ಮನಸ್ಸಿನ ಮೂಲಕವೇ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಬೇಕಾಗಿದೆ. इसलिए अब मनसा का एक संकल्प भी व्यर्थ हुआ तो बहुत कुछ गंवाए.
ಹಾಗಾದ್ರೆ ಈಗ ಮನಸ್ಸಿನಲ್ಲಿ ಒಂದು ಸಂಕಲ್ಪ ವ್ಯರ್ಥ ಹೋದ್ರೂ ಭಾಳಷ್ಟು ಕಳ್ಕೊಂಡಂಗೆ ಅಂತಾರೆ ಬಾಬಾ. ಏಕ್ ಸಂಕಲ್ಪಕ್ಕೋ ಬಿ ಸಾಧಾರಣ ಬಾತ್ ನ ಸಮझो. ಒಂದು ಸಂಕಲ್ಪ ಅಲ್ವಾ ನಡೀತದೆ ಅಂತ ಅದನ್ನು ಸಾಧಾರಣ ಅಂತ ತಿಳ್ಕೊಬೇಡಿ ಅಂತಾರೆ ಬಾಬಾ. ವರ್ತಮಾನ ಸಮಯ ಸಂಕಲ್ಪಕ್ಕೆ ಹಲ್ಚಲ್ ಬಿ ಬಡಿ ಹಲ್ಚಲ್ ಗಿನಿ ಜಾತಿ ಹೈ. ವರ್ತಮಾನ ಸಮಯದ ಸಂಕಲ್ಪದ ಹಲ್ಚಲನ್ನು ಕೂಡ ದೊಡ್ಡ ಹಲ್ಚಲ್ ಅಂತ ಎಣಿಸಲಾಗ್ತದೆ. ಕ್ಯೂಂಕಿ ಜಬ್ ಸಮಯ ಬದಲ್ ಗಯಾ ಪುರುಷಾರ್ಥ ಕಿ ಗತಿ ಬಿ ಬದಲ್ ಗಯಿ ತೋ ಸಂಕಲ್ಪ ಮೇ ಫುಲ್ ಸ್ಟಾಪ್ ಚಾಯ್. ಬಾಬಾ ಹೇಳ್ತಾರೆ ಯಾಕೆಂದರೆ ಈಗ ಸಮಯ ಬದಲಾವಣೆ ಆಯಿತು, ಪುರುಷಾರ್ಥದ ಗತಿ ಬದಲಾವಣೆ ಆಯಿತು ಅಂದಾಗ ಸಂಕಲ್ಪದಲ್ಲಿಯೇ ಫುಲ್ ಸ್ಟಾಪ್ ಬೇಕು. ಜಬ್ ಮನಸಾ ಪರ್ ಇತನಾ ಅಟೆನ್ಷನ್ ಹೋ ತಬ್ ಚಡ್ತಿ ಕಲಾ ದ್ವಾರ ವಿಶ್ವ ಪರಿವರ್ತಕ ಬನ್ ಸಕೆಂಗೆ. ಯಾವಾಗ ಮನಸ್ಸಿನ ಮೇಲೆ ಇಷ್ಟು ಗಮನ ಆಯಿತು ಅಂದಾಗ ಏರುವ ಕಲೆಯ ಮೂಲಕ ವಿಶ್ವ ಪರಿವರ್ತಕರಾಗಲಿಕ್ಕೆ ಸಾಧ್ಯ ಅಂತಾರೆ. ಅಂದರೆ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಇಲ್ಲಿ ಮನಸ್ಸಿನ ಕಡೆ ಏನು ಮಾಡಿ ಪೂರ್ಣ ಗಮನ ಕೊಡಿ ಅಂತ. ಸ್ಲೋಗನ್ ಕರ್ಮ ಮೇ ಯೋಗ ಕಾ ಅನುಭವ ಹೋನ ಅರ್ಥಾತ್ ಕರ್ಮಯೋಗಿ ಬನ್ನ. ಕರ್ಮದಲ್ಲಿ ಯೋಗದ ಅನುಭವ ಆಗ್ತಿದೆ ನಮಗೆ ಅಂದರೆ ಬಾಬಾ ನೆನಪಿದೆ ಅಂದರೆ ಅರ್ಥ ನಾವು ಕರ್ಮಯೋಗಿಗಳಾಗೋದು. ಅವ್ಯಕ್ತ ಇಶಾರೆ ಕಂಬೈನ್ಡ್ ರೂಪ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನು. ಅವ್ಯಕ್ತ ಇಶಾರೆ ಆಗಿದೆ, ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. आप और बाप इस कंबाइंड रूप का अनुभव करते सदा शुभ भावना, श्रेष्ठ कामना, श्रेष्ठ वाणी, श्रेष्ठ दृष्टि, श्रेष्ठ कर्म द्वारा विश्व कल्याणकारी स्वरूप का अनुभव कर तो सेकेंड में सर्व समस्याओं का समाधान कर सकेंगे. ಬಾಬಾ ಇಲ್ಲಿ ಹೇಳ್ತಾರೆ ನಾನು ಮತ್ತು ಬಾಬಾ ಈ ಕಂಬೈನ್ಡ್ ರೂಪದ ಅನುಭವ ಮಾಡ್ತಾ ಸದಾ ಶುಭ ಭಾವನೆ, ಶ್ರೇಷ್ಠ ಕಾಮನೆ, ಶ್ರೇಷ್ಠ ವಾಣಿ, ಶ್ರೇಷ್ಠ ದೃಷ್ಟಿ, ಶ್ರೇಷ್ಠ ಕರ್ಮದ ಮೂಲಕ ವಿಶ್ವ ಕಲ್ಯಾಣಕಾರಿ ಸ್ವರೂಪದ ಅನುಭವ ಮಾಡಿ. ಆಗ ಸೆಕೆಂಡ್ನಲ್ಲಿ ಸರ್ವ ಸಮಸ್ಯೆಗಳನ್ನು ಸಮಾಧಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸದಾ एक स्लोगन याद रखना, न समस्या बनेंगे न समस्या को देख डगमग होंगे. ಒಂದು ಸ್ಲೋಗನ್ ಸದಾ ನೆನ್ಪಿಟ್ಕೊಳ್ಳಿ ಅಂತಾರೆ ಬಾಬಾ. ನಾನು ಯಾರಿಗೂ ಸಮಸ್ಯೆ ಆಗಲ್ಲ, ನಾನು ಯಾವುದೇ ಸಮಸ್ಯೆಗೆ ಹೆದರಲ್ಲ, ನನ್ನ ಸ್ಥಿತಿಯನ್ನು ನಾನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಲ್ಲ. ಸ್ವಯಂ ಭಿ ಸಮಾಧಾನ ಸ್ವರೂಪ रहेंगे, दूसरों को भी समाधान देंगे. ನಾನು ಕೂಡ ಸಮಾಧಾನ ಸ್ವರೂಪ ಆಗಿರ್ತೀನಿ, ಬೇರೆಯವ್ರಿಗೂ ಸಮಾಧಾನ ಮಾಡ್ತೇನೆ. ಯ ಸ್ಮೃತಿ ಸಫಲತಾ ಸ್ವರೂಪ ಬನಾದೆ. ಈ ಸ್ಮೃತಿ ಸಫಲತಾ ಸ್ವರೂಪ ಮಾಡ್ತದೆ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.